ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಫ್ರೆಂಡ್ಸ್. ನಿಮಗೆಲ್ಲ ಪೃಥ್ವಿರಾಜ್ ಇಂಗ್ಲೀಷ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರುವಂಗೆ ನಮ್ಮ ಸೋಷಿಯಲ್ ಸೈನ್ಸ್ ಸಿರೀಸನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಆಲ್ರೆಡಿ ಈ ವರ್ಷ ಕರ್ನಾಟಕ ಬೋರ್ಡ್ ಏನು ಸಿಲೆಬಸ್ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ 10ನೇ ತರಗತಿಯ 2026 ಮತ್ತು 27ನೇ ಸಾಲಿನ ಒಂದು ಅಧ್ಯಯನಕ್ಕಾಗಿ ನಾವು ಇವತ್ತಿನ ಒಂದು ವಿಷಯವನ್ನು ಪೊಲಿಟಿಕಲ್ ಸೈನ್ಸ್ ಅಂದರೆ ರಾಜ್ಯಶಾಸ್ತ್ರ ವಿಭಾಗದಿಂದ ಏನು ಮಾಡಿದ್ವಿ, ಇವತ್ತಿನ ಮೊದಲನೇ ಚಾಪ್ಟರ್ನ ತೊಗೊಂಡಿದ್ದೀನಿ ನಾನು. ಅಕಾರ್ಡಿಂಗ್ ಟು ಟೆಕ್ಸ್ಟ್ ಬುಕ್ ಚಾಪ್ಟರ್ ನಂಬರ್ ಈಸ್ ಅಂದರೆ ಅಧ್ಯಾಯ ಯಾವುದು 6ನೇದು ರೀ. ಅಂದರೆ ಪೊಲಿಟಿಕಲ್ ಸೈನ್ಸ್ ಒಳಗೆ ಇದು ಮೊದಲನೇ ಅಧ್ಯಾಯ. ಫಸ್ಟ್ ಪಾರ್ಟ್ ಒಳಗೆ ಎರಡು ಚಾಪ್ಟರ್ ಬರ್ತಾವೆ ರೀ, 2 ಅಧ್ಯಾಯ ಬರ್ತದೆ. ಯಾವುದು ರಾಜ್ಯಶಾಸ್ತ್ರದಿಂದ, ಮತ್ತು 2ನೇದ್ರೊಳಗೆ 2 ಅಧ್ಯಾಯಗಳು, ಟೋಟಲ್ 4 ಅಧ್ಯಾಯಗಳು. ಅದರ 1ನೇದು ಸಾರ್ವಜನಿಕ ಆಡಳಿತ ಒಂದು ಪರಿಚಯ. ಇದು ನಿಮ್ಮ ಪೃಥ್ವಿರಾಜ್ ಕೋಚಿಂಗ್ ಅಕಾಡೆಮಿ ಅಂತ ಇರುವಂಥ ವಿಡಿಯೋ ರೀ. ನಾನು ನಿಮ್ಮ ರಮೇಶ್ ಚವ್ಹಾಣ್. ಸೊ ನಿಮಗೆಲ್ಲರಿಗೂ ಮತ್ತೊಮ್ಮೆ ಪೃಥ್ವಿರಾಜ್ ಕೋಚಿಂಗ್ ಅಕಾಡೆಮಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಓಕೆ, ಸೊ ಇವತ್ತಿನ ವಿಡಿಯೋ ಎದಕ್ಕೆ ಸಂಬಂಧಪಟ್ಟಂಗೆ ರೀ, ಸಾರ್ವಜನಿಕ ಆಡಳಿತ ಒಂದು ಪರಿಚಯ. ಸಣ್ಣದಾಗಿ ಇರ್ತದೆ, ಸಣ್ಣದಾಗಿ ಅದರ ಬಗ್ಗೆ ಪರಿಚಯ ಅಷ್ಟೇ ಇದೆ, ನಮಗೆ ಲೆಂದಿಯಾಗಿ ಕೊಟ್ಟಿಲ್ಲ. ಸಣ್ಣದಾಗಿ ಒಂದು ಪರಿಚಯ ಎದ್ರ ಬಗ್ಗೆ, ಸಾರ್ವಜನಿಕ ಆಡಳಿತದ ಬಗ್ಗೆ. ಓಕೆ, ಸೊ ಮೊದಲನೇದಾಗಿ ಪೀಠಿಕೆ ನೋಡೋಣ ರೀ. ಪೀಠಿಕೆ ಒಳಗೆ ಏನು ಕೊಟ್ಟರು, ಮೀನಿಂಗ್ ಕೊಟ್ಟಿದ್ದಾರೆ. ಏನಂತೇಳಿ, ರಾಜ್ಯದ ದೈನಂದಿನ ವ್ಯವಹಾರಗಳನ್ನು ನಡೆಸಿಕೊಂಡು ಹೋಗುವ ಸರ್ಕಾರದ ಅಂಗವೇ ಸಾರ್ವಜನಿಕ ಆಡಳಿತ. ಇನ್ನೊಂದು ಹೇಳಬೇಕು ನಾನು, ಈ ಪಾಠದಿಂದ ನಿಮಗೇನು ಮಾಡ್ತಾರೆ, 2 ಮಾರ್ಕ್ಸಿನ ಪ್ರಶ್ನೆಯನ್ನು ಕೇಳ್ತಾರೆ. ಹಾಗಾಗಿ ಈ ಮೀನಿಂಗನ್ನು ಮತ್ತು ಆ ಮೀನಿಂಗ್ ಏನು, ಇದರ ಅರ್ಥ ಏನು, ಮತ್ತು ಅದು ಯಾವ ಶಬ್ದದಿಂದ ಬಂದಿದೆ, ಅದ್ರ ಮೀನಿಂಗ್ ಏನಂತೇಳಿ 2 ಮಾರ್ಕ್ಸಿಗೆ ಕೇಳ್ಬೋದು. ಸೊ ಮೊದಲನೇದು ಮೀನಿಂಗನ್ನು ತಿಳ್ಕೊರಿ. ರಾಜ್ಯದ ದೈನಂದಿನ ವ್ಯವಹಾರಗಳನ್ನು ನಡೆಸಿಕೊಂಡು ಹೋಗೋ ಸರ್ಕಾರದ ಅಂಗ ಯಾವುದು, ಸಾರ್ವಜನಿಕ ಆಡಳಿತ. ಇಲ್ಲಿ ಸ್ವಲ್ಪ ಈ ಪಿಕ್ಚರ್ ನೋಡ್ರಿ ಏನಾಗಿದೆ, ರಾಜ್ಯದ ದೈನಂದಿನ ನೋಡ್ರಿ. ಸ್ಯಾನಿಟೈಸೇಷನ್ ಟ್ರಕ್ ಅಂದರೆ ಏನು ರೀ, ಮುಂಜಾನೆ ಬರ್ತಾರೆ ನೋಡ್ರಿ ಅವರು ಕಸ ತೊಗೊಳಕ್ಕೆ. ಆ ಗಾಡಿ, ಪೊಲೀಸರು, ಡಾಕ್ಟ್ರು, ಹಾಸ್ಪಿಟ್ಲು, ಸ್ಕೂಲ್ಸು ಎಲ್ಲನೇನು ಇದರ ಕೆಲಸವನ್ನು ಮಾಡ್ತದೆ. ಏನು, ರಾಜ್ಯದ ದೈನಂದಿನ ವ್ಯವಹಾರಗಳು ಇವೆಲ್ಲ, ಇದನ್ನೆಲ್ಲ ನೋಡ್ಕೊಳ್ಳುವಂಥ ಕಾರ್ಯ ಯಾವ್ದು ಮಾಡ್ತದೆ, ಸಾರ್ವಜನಿಕ ಆಡಳಿತ ಮಾಡ್ತದೆ ರೀ. ಸೊ ಇದೇನು ಸಾರ್ವಜನಿಕ ಆಡಳಿತ ಅಂದರೆ ಏನು ರೀ, ರಾಜ್ಯದ ಒಂದು ದೈನಂದಿನ ವ್ಯವಹಾರಗಳನ್ನು ನೋಡಿಕೊಂಡು ಹೋಗುವಂಥ ಒಂದು ಅಂಗಡಿ. ಹೌದಾ. ಸಾರ್ವಜನಿಕ ಆಡಳಿತದ ಅಧ್ಯಯನ ಬೆಳವಣಿಗೆ ಯಾವಾಗ ಸ್ಟಾರ್ಟ್ ಅಂತ, ಎಲ್ಲಿ ಸ್ಟಾರ್ಟ್ ಆಯಿತು ಮತ್ತು ಯಾವಾಗ ಸ್ಟಾರ್ಟ್ ಆಯಿತು ಅಂದ್ರೆ, ಅಮೆರಿಕಾದಾಗ ಇದು ಪ್ರಾರಂಭವಾಗ್ತದೆ, ಸ್ಪೆಷಲಿ 2ನೇ ಮಹಾಯುದ್ಧದ ನಂತರ ರೀ. ಹೌದಾ. ಸೊ ಈ ಸಾರ್ವಜನಿಕ ಆಡಳಿತ ಪಿತಾಮಹ ಅಂತೇಳಿ ನಾವು ಯಾರನ್ನು ಕರಿತೀವಂದ್ರೆ ವುಡ್ರೋ ವಿಲ್ಸನ್. ಬರ್ಕೋರಿ ಇದನ್ನು. ಓಕೆ, ಏನಂತೇಳಿ ಕೇಳ್ಬೋದು, ಸಾರ್ವಜನಿಕ ಆಡಳಿತ ಪಿತಾಮಹ ಯಾರು ಮತ್ತು ಅವನ ಪ್ರಕಾರ ಸಾರ್ವಜನಿಕ ಆಡಳಿತ ಅಂದರೆ ಏನು. ಅವನ ಪ್ರಕಾರ ಸಾರ್ವಜನಿಕ ಆಡಳಿತ ಅಂದರೆ ಏನಂದ್ರೆ, ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆ ಏನು ಸಾರ್ವಜನಿಕ ಆಡಳಿತ. ಇದು 2ನೇ ಪ್ರಶ್ನೆ ಸಾಧ್ಯತೆ. ಹೌದಾ. ನಾನು ಆಲ್ರೆಡಿ ಹೇಳಿದಾಗೆ ಅದರ ಮೀನಿಂಗು ಮತ್ತು ಏನು ಕೇಳ್ಬೋದು, ಯಾವ ಪದದಿಂದ ಬಂದಿದೆ ಅಂತೇಳಿ ಕೇಳ್ಬೋದು. ಸಾರ್ವಜನಿಕ ಎಂಬ ಪದ ಏನಾಗಿದೆ, ಇಂಗ್ಲೀಷ್ ಭಾಷೆಯ ಅಡ್ಮಿನಿಸ್ಟ್ರೇಷನ್ ಎಂಬ ಪದದಿಂದ ಬಂದಿದೆ ರೀ. ಅಡ್ಮಿನಿಸ್ಟ್ರೇಷನ್ ಅದರದೊಂದು ಏನದು ರೂಪಾಂತರ ಅಥವಾ ಭಾಷಾಂತರ ರೀ. ಯಾವುದು, ಸಾರ್ವಜನಿಕ ಆಡಳಿತ ಅಥವಾ ಆಡಳಿತ ಅನ್ನೋದೇನು, ಅಡ್ಮಿನಿಸ್ಟ್ರೇಷನ್ ಎಂಬ ಅಂದ್ರೆ, ಅಡ್ಮಿನಿಸ್ಟ್ರೇಷನ್ ಅನ್ನೋದು ಆಂಗ್ಲ ಭಾಷೆ ರೀ. ಈ ಭಾಷೆಯ ಒಂದು ಏನು ಪದ. ಓಕೆ, ಇದರ ಒಂದು ಭಾಷಾಂತರವಾಗಿದೆ. ಹಾಗಾದರೆ ಈ ಪದ ಎಲ್ಲಿಂದ ಬಂದದ, ಇದು ಲ್ಯಾಟಿನ್ ಭಾಷೆ. ಯಾವುದು, ಅಡ್ಮಿನಿಸ್ಟ್ರೇಷನ್ ಅನ್ನೋ ಪದ ಯಾವುದರಿಂದ ಬಂದಿದ್ರೆ, ಲ್ಯಾಟಿನ್ ಭಾಷೆ 2 ಪದಗಳಿಂದ ಒಂದು ಸಂಯೋಜನೆ ಆಗಿದೆ, 2 ಪದಗಳ ಕೂಡುವಿಕೆ. ಯಾವುದು, ಒಂದು ಆ್ಯಡ್, ಓಕೆ, ಆ್ಯಡ್, ಇನ್ನೊಂದು ಏನಂದ್ರೆ ಮಿನಿಸ್ಟರ್. ಓಕೆ, ಈ 2 ಪದಗಳ ಒಂದು ಸಂಯೋಜನೆ ಇದಾಗಿದೆ. ಅಂದರೆ ಏನು, ಅಡ್ಮಿನಿಸ್ಟ್ರರ್ ಅಂದರೆ ಏನು, ಸೇವೆ ಮಾಡು, ಅಥವಾ ಇಂಗ್ಲೀಷ್ನಾಗ ಎಂತಾರು ಟು ಸರ್ವ್, ಅಥವಾ ನೋಡಿಕೋ ಟು ಲುಕ್ ಅಪ್ ಟಾವ್, ಅಥವಾ
ವ್ಯವಹಾರಗಳನ್ನು ನಿರ್ವಹಿಸು, ಟು ಮ್ಯಾನೇಜ್ ದ ಅಫೇರ್ಸ್ ಅಂತೇಳಿ ಬರ್ತದೆ. ಹಾಗಾದ್ರೆ ಈ ಸಾರ್ವಜನಿಕ ಆಡಳಿತ ಅಂದರೆ ಏನಂತೇಳಿ ತಿಳಿತು ಮಗ? ಸಾರ್ವಜನಿಕ ಆಡಳಿತ ಅಂದರೆ ಸೇವೆಯನ್ನು ಮಾಡೋದು. ನೋಡಿರಿ, ಈ ಪಬ್ಲಿಕ್ ಸರ್ವೆಂಟ್ಸ್ ಏನು ಮಾಡ್ತಾರೆ ನಮಗೆ? ಪಬ್ಲಿಕ್ ಸರ್ವೆಂಟ್ಸ್ ಅಂದರೆ ಏನು ರೀ? ಗೌರ್ಮೆಂಟ್ ಸರ್ಕಾರಿ ಹುದ್ದೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು, ಅವನು ಪ್ಯೂನಿಂದ ಹಿಡಿದು ಉನ್ನತವಾದಂಥ IAS IPS ಅಧಿಕಾರಿ ಆಗಿದ್ರು ಕೂಡ ಅವರು ಮೇನ್ ಕರ್ತವ್ಯ ಏನು? ಜನರಿಗೆ ಸೇವೆಯನ್ನು ಮಾಡೋದು. ತಿಳಿತಾ? ಸೊ ನನಗೆ ಅನಿಸಿದ ಮಟ್ಟಿಗೆ ಇದ್ರ ಮೀನಿಂಗ್ ನಿಮಗೆ ತಿಳಿಸತ್ತೆ ಅಂತೇಳಿ ತಿಳ್ಕೊತೀನಿ ನಾನು. ನೆಕ್ಸ್ಟು, ಈ ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಮೊದಲನೇ ಬಾರಿಗೆ ಬಳಸಿದಂಥ ವ್ಯಕ್ತಿ ಯಾರಂದ್ರೆ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್. ಯಾವಾಗ? 1812 ಬಳಸ್ತಾನೆ ಇದನ್ನು. ಓಕೆ, ಸೊ ಇದನ್ನು ನೀವು ನೆನಪಿಟ್ಕೋಬೇಕು. ಸೊ ಈಗ ಬರ್ರಿ, ಇದರ ಪ್ರಾಮುಖ್ಯತೆ ಏನು? ಯಾಕೆ ನಾವು ಸಾರ್ವಜನಿಕ ಆಡಳಿತವನ್ನು ನೋಡಬೇಕು, ಅಥವಾ ಸಾರ್ವಜನಿಕ ಆಡಳಿತ ಯಾಕೆ ಬೇಕು? ಅದ್ರ ಪ್ರಾಮುಖ್ಯತೆ 2 ಮಾರ್ಕ್ಸಿಗೆ ಭಾಳ ಅಂದರೆ ಭಾಳ ಇಂಪಾರ್ಟೆಂಟು, ವೆರಿ ವೆರಿ ಇಂಪಾರ್ಟೆಂಟ್ ಅಂತೇಳಿ ಬರ್ಕೋರಿ ಇಲ್ಲಿ. ಯಾಕಂದರೆ ಈ ಕ್ವಶನನ್ನು ಸಾಕಷ್ಟು ಸಲ ಕೇಳಿದರು ಮತ್ತು ಕೇಳುವಂಥ ಚಾನ್ಸಸ್ಸು ಇರ್ತದೆ. ಏನು? ವೆರಿ ವೆರಿ ಇಂಪಾರ್ಟೆಂಟ್ ಅಂತೇಳಿ ಬರ್ಕೋರಿ ಇಲ್ಲಿ. ಏನಂತೇಳಿ? ಸಾರ್ವಜನಿಕ ಆಡಳಿತ ಭಾಳ ಇಂಪಾರ್ಟೆಂಟ್. ಇದು ಮರೆಯೋಕ್ಕೆ ಹೋಗಲೇಬೇಡಿ ಇದನ್ನು. ಸರ್ನಾ, ಮರೆಯೋಕ್ಕೆ ಹೋಗಲೇಬೇಡ್ರಿ. ಇಲ್ಲಿ ಬರ್ಕೋರಿ ಬೇಕಾರೆ. ವೆರಿ 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 ಇಂಪಾರ್ಟೆಂಟ್ ಇದು. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಆನ್ ದ ಪರ್ಸ್ಪೆಕ್ಟಿವ್ ಆಫ್ ವಾಟ್? ಎಕ್ಸಾಮಿನೇಷನ್. ಅಂದ್ರೆ ಎಕ್ಸಾಮಿನೇಷನ್ಗೆ ರಿಲೇಟೆಡ್ ಈಗ ಇದು ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ಕ್ವಶನ್ ಆಗ್ತದೆ. ಸೊ ಹಾಗಾಗಿ ಇದನ್ನು ದಯವಿಟ್ಟು ಎಲ್ಲರೂ ಇದನ್ನು ಒಂದ್ಸಲ ಬರೆದ್ಬಿಡ್ರಿ. ಅಥವಾ ನಾನು ಹೇಳುವಷ್ಟದನ್ನಾದರೂ ಕಮೆಂಟಲ್ಲಿ ಬರೀರಿ. ಇದರಿಂದ ಏನಾಗ್ತದೆ? ನಿಮ್ಗೆ ರಿವಿಷನ್ ಆಗ್ತದೆ. ಏನು? ಸಾರ್ವಜನಿಕ ಆಡಳಿತ ಏನಂದ್ರೆ ಸರ್ಕಾರದ ಆಧಾರ ಸ್ತಂಭವಾಗಿದೆ. ಸಾರ್ವಜನಿಕ ಆಡಳಿತ ಇಲ್ದನ ಸರ್ಕಾರ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಜಸ್ಟ್ ಇಮ್ಯಾಜಿನ್ ಮಾಡಿರಿ, ಗೌರ್ಮೆಂಟ್ ಆಫೀಸರ್ಸ್ ಯಾರೂ ಇಲ್ಲ ಅಂತೇಳಿ ತಿಳ್ಕೊಂಬಿಡ್ರಿ. ರಾಜ್ಯ ಸರ್ಕಾರಕ್ಕೆ ಅಥವಾ ರಾಜ್ಯಕ್ಕೆ ಸಾಧ್ಯ ಆಗುತ್ತೇನ್ರಿ ಜನರಿಗೆ ಸೇವೆಯನ್ನು ಒದಗಿಸ್ಲಿಕ್ಕೆ? ಅದು ಅಸಾಧ್ಯ ಆಗಿರ್ತದೆ. ಹಾಗಾಗಿ ಇಲ್ಲಿ ಸಾರ್ವಜನಿಕ ಆಡಳಿತ ಏನಂದ್ರೆ ಸರ್ಕಾರದ ಆಧಾರ ಸ್ತಂಭವಾಗಿ ಕೆಲಸ ಮಾಡ್ತದೆ. ಇದನ್ನು ಎಷ್ಟು ಸರ್ಕಾರದ ಆಧಾರ ಸ್ತಂಭವಾಗಿದೆ ಅನ್ನೋದನ್ನು ನೀವೇನು ಮಾಡಬೇಕು? ಕಮೆಂಟ್ ಮಾಡಬೇಕು. ಮೊದಲನೇ ಪಾಯಿಂಟಲ್ಲಿ. 2ನೇ ಪಾಯಿಂಟ್ ಏನಂದ್ರೆ ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡಲು ನಿರಂತರ ಸೇವೆಯನ್ನು ಸಲ್ಲಿಸುತ್ತದೆ. ನೋಡ್ರಿ, ಈ ಗೌರ್ಮೆಂಟ್ ಆಫೀಸರ್ಸ್ ನಿರಂತರವಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ ರೀ. ಸೊ 2ನೇದು ಕಮೆಂಟ್ ಏನು ಮಾಡ್ಬೇಕು ನೀವು? ನಿರಂತರ ಸೇವೆ ಅಂಥೇಳಿ. 3ನೇದೇನು? ಇದೇನು ಮಾಡ್ತದ? ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಕೆಲಸವನ್ನು ಮಾಡ್ತದೆ. ಅದರೊಳಗೂ ಸಾಮಾಜಿಕ ಭದ್ರತೆ. ಸಾಮಾಜಿಕ ಭದ್ರತೆ ಅಂದರೆ ಏನ್ರಿ? ವಯೋವೃದ್ಧರಿಗೆ ಅಂದರೆ ವಯಸ್ಸಾದವರಿಗೆ ಪೆನ್ಷನನ್ನು ಕೊಡುವಂಥದ್ದು, ಮತ್ತು ಗರ್ಭಿಣಿಯರಿಗೆ ಮತ್ತು ಮಕ್ಕಳಿಗೆ ಆಹಾರವನ್ನು ಪೂರೈಸುವಂಥದ್ದು, ಇವೆಲ್ಲ ಕೆಲಸವನ್ನು ಇದು ಮಾಡ್ತದೆ. ಯಾವುದು? ಸಾರ್ವಜನಿಕ ಆಡಳಿತ. ಮತ್ತೇನಾಗಬೇಕಂದ್ರೆ ಇದೇನು ಮಾಡ್ತದೆ? ಕಾನೂನು ಮತ್ತು ನೀತಿಗಳನ್ನು ಏನು ಮಾಡ್ತದೆ? ಜಾರಿಗೊಳಿಸುವಂಥ ಕೆಲಸವನ್ನು ಮಾಡ್ತದೆ. ಸರ್ಕಾರ ಏನು ಕಾನೂನು ಮತ್ತು ನೀತಿಗಳನ್ನು ಏನು ಮಾಡ್ತದಲ್ಲ ಅದನ್ನು ಜಾರಿಗೆ ತರುವಂಥ ಕೆಲಸ ಯಾವುದು ಮಾಡ್ತದಂದ್ರೆ ಸಾರ್ವಜನಿಕ ಆಡಳಿತ ಮಾಡ್ತದೆ. ಸಾರ್ವಜನಿಕ ಆಡಳಿತ ಮಾಡ್ತದೆ. ಓಕೆ, ಸೊ ಇದು ನಿಮ್ಗೆ ನೆನಪಿರಬೇಕು. ಓಕೆ, ಸೊ ಇದು ನಿಮ್ಗೆ ನೆನಪಿರಲಿ ಅಂತೇಳಿ ನಾನು ಹೇಳ್ತಿರೋದು. ಏನು? 2ನೇದು. ಸರಿ, 4ನೇದು ಇದನ್ನೇನು ಮಾಡಬೇಕು? ಕಾನೂನು ಮತ್ತು ನೀತಿಗಳ ಜಾರಿಗೆಗೊಳಿಸುವಿಕೆ ಅಂತೇಳಿ 4ನೇ ಕಮೆಂಟ್ ಆಗಬೇಕು. 5ನೇ ಕಮೆಂಟ್ ಏನು? ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಇದು ಏನು ಮಾಡ್ತದೆ? ಸಹಾಯ ಮಾಡ್ತದೆ. ಇದು ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಏನು ಮಾಡ್ತದೆ? ಸಹಾಯ ಮಾಡ್ತದೆ. ಶಾಸಕಾಂಗ ಅಂದರೆ ಏನು ರೀ? ಜನರಿಂದ ಆಯ್ಕೆಯಾಗಿರುವಂಥ ಪ್ರತಿನಿಧಿಗಳು ಸೇರಿ, ಅಥವಾ ಶಾಸಕಾಂಗದ ಕೆಲಸ ಏನು? ಶಾಸನವನ್ನು ರಚನೆ ಮಾಡೋದು. ಕಾರ್ಯಾಂಗದ ಕೆಲಸವೇನು? ಆ ಶಾಸನ ಏನು ರೆಡಿಯಾಗಿರ್ತಲ್ಲ ಅದನ್ನು ಏನು ಮಾಡೋದು? ಕಾರ್ಯರೂಪಕ್ಕೆ ತರುವಂಥದ್ದು, ಅಂದರೆ ಮಿನಿಸ್ಟರ್ಸ್. ಆಯಿತು. ಸೊ ಸಾರ್ವಜನಿಕ ಆಡಳಿತ ಅಥವಾ ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ ಶಾಸಕಾಂಗಕ್ಕೆ ಶಾಸನ ಮಾಡಬೇಕಾದ್ರೆ ಏನೇನು ಮಾಹಿತಿ ಬೇಕಲ್ಲ ಅದನ್ನು ಒದಗಿಸುವಂಥ ಕಾರ್ಯವನ್ನು ಮಾಡ್ತದೆ. ಮತ್ತು ಕಾರ್ಯಾಂಗದಲ್ಲಿ ಏನು ಮಿನಿಸ್ಟರ್ಸ್ ಕೈಗಳಿಗೆ ಏನಿರ್ತಾರೆ ಎಲ್ಲ IAS ಅಧಿಕಾರಿಗಳು ಮತ್ತು IPS ಅಧಿಕಾರಿಗಳು ಮತ್ತು ಎಲ್ಲ ಕೆಳದರ್ಜೆಯ ಅಧಿಕಾರಿಗಳು ಇದ್ದು ಅವ್ರು ಏನು ಮಾಡ್ತಾರೆ? ಆ ಏನು ಶಾಸನ ಆಗಿತ್ತಲ್ಲ ಅದನ್ನು ಜಾರಿಗೆ ಮಾಡಲಿಕ್ಕೆ ಸಹಾಯವನ್ನು ಮಾಡ್ತಾರೆ. ಇದು ಸಾರ್ವಜನಿಕ ಆಡಳಿತದ ಮಹತ್ವ. ಈಗ ಬರ್ರಿ ಇದರ ವ್ಯಾಪ್ತಿ. ಇದರ ವ್ಯಾಪ್ತಿಯನ್ನು 2 ವಿಧದಾಗ ನಾವು ಏನು ಮಾಡ್ತೀವಿ? ಡಿವೈಡ್ ಮಾಡ್ತೀವಿ. ಒಂದು ಸಮಗ್ರ ದೃಷ್ಟಿಕೋನ, ಇನ್ನೊಂದು ಸಂಕೋಚಿತ ದೃಷ್ಟಿಕೋನ. ಸಮಗ್ರ ಅಂದರೆ ವಿಶಾಲ ದೃಷ್ಟಿಕೋನ ಅಂತೇಳಿ ಕರೀತಾರೆ ಇದನ್ನು, ವಿಶಾಲ ದೃಷ್ಟಿಕೋನ. ಇವ್ರ ಪ್ರಕಾರ ಯಾರ್ಯಾರಪ್ಪ ಅಂದರೆ ವುಡ್ರೋ ವಿಲ್ಸನ್ ಮತ್ತು LD ವೈಟ್ ಇವರೆಲ್ಲ ಏನು ಮಾಡ್ತಾರೆ? ಸಮಗ್ರ ದೃಷ್ಟಿಕೋನವನ್ನು ಏನು ಮಾಡ್ತಾರೆ? ಪ್ರತಿಪಾದನೆ ಮಾಡ್ತಾರೆ.
ಇವ್ರ ಪ್ರಕಾರ ಏನಂದ್ರೆ ಸಾರ್ವಜನಿಕ ಆಡಳಿತ ಅಂದರೆ ಏನಂದ್ರೆ ಸರ್ಕಾರದೊಳಗೆ ಏನಾಗ್ತದೆ 3 ಅಂಗಗಳು ಇರ್ತವೆ: ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಇವು ಎಲ್ಲದರ ಚಟುವಟಿಕೆಗಳನ್ನು ಒಳಗೊಂಡಿರ್ತದೆ ಅಂತೇಳಿ ವುಡ್ರೋ ವಿಲ್ಸನ್ ಮತ್ತು LD ವೈಟ್ ಮತ್ತು ಅವರ ಅನುಯಾಯಿಗಳು ಏನು ಮಾಡ್ತಾರೆ, ಪ್ರತಿಪಾದನೆ ಮಾಡ್ತಾರೆ. ಬಟ್ ಕೆಲವೊಬ್ಬರು ಸ್ಪೆಷಲಿ ಲೂಥರ್ ಗುಲಿಕ್ ಮತ್ತು ಹರ್ಬರ್ಟ್ ಎ ಸೈಮನ್ ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಸಂಕೋಚಿತ ದೃಷ್ಟಿಕೋನವನ್ನು, ಅಂದರೆ ಲಿಮಿಟೆಡ್ ದೃಷ್ಟಿಕೋನವನ್ನು ಏನು ಮಾಡ್ತಾರೆ, ಇವರು ಪ್ರತಿಪಾದನೆ ಮಾಡ್ತಾರೆ. ಇವ್ರ ಪ್ರಕಾರ ಏನು, ಸಾರ್ವಜನಿಕದ ಆಡಳಿತ ವ್ಯಾಪ್ತಿ ಕೇವಲ ಏನು ಸರ್ಕಾರದ ಕಾರ್ಯಾಂಗದ ಕಾರ್ಯಚಟುವಟಿಕೆಗಳಿಗೆ ಅಥವಾ ಕಾರ್ಯಾಂಗದ ಚಟುವಟಿಕೆಗೆ ಮಾತ್ರ ಸಂಬಂಧಿಸುತ್ತದೆ ಅಂತೇಳಿ ಹೇಳ್ತಾರೆ. ಸೊ ಇಲ್ಲಿ ಕ್ವಶನ್ ಕೇಳುವಂಥ ಸಾಧ್ಯತೆ ಇದೆ 2 ಮಾರ್ಕ್ಸಿಗೆ. ಇದರ ವ್ಯಾಪ್ತಿಯನ್ನು ಬರೆಯಿರಿ ಅಂತೇಳಿ. ಆವಾಗ ನೀವು ಸಂಕೋಚಿತ ಮತ್ತು ಸಮಗ್ರ ದೃಷ್ಟಿಕೋನ ಅಥವಾ ವಿಶಾಲ ಮತ್ತು ಸಂಕೋಚಿತ ದೃಷ್ಟಿಕೋನ ಅಂತೇಳಿ ಬರೆದು ಇದನ್ನೇನು ಮಾಡಬೇಕು, ಯಾರ್ಯಾರು ಇದನ್ನು ಏನು ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ, ಯಾರು ಸಮಗ್ರ ದೃಷ್ಟಿಕೋನವನ್ನು, ಯಾವುದು ಸಂಕೋಚಿತ ದೃಷ್ಟಿಕೋನ. ಸಮಗ್ರ ದೃಷ್ಟಿಕೋನದೊಳಗೆ ಏನು 3 ಅಂಗಗಳ ಬಗ್ಗೆ ಮಾತಾಡ್ತಾರೆ, ಸಂಕೋಚಿತದೊಳಗೆ ಬರೀ ಒಂದು ಕಾರ್ಯಾಂಗದ ಚಟುವಟಿಕೆಗಳ ಬಗ್ಗೆ ಮಾತ್ರ ಮಾತಾಡ್ತಾರೆ. ಇದು ನಿಮಗೆ ನೆನಪಿರಲಿ. ಈಗ ಬರ್ರಿ, ಅದೇ ಏನು ಇದರ ಒಂದು ವ್ಯಾಪ್ತಿಯನ್ನು ನಾವು ನೋಡಬೇಕಾದ್ರೆ ನಾವು ಲೂಥರ್ ಗುಲಿಕ್ನ ಒಂದು ಸಾರ್ವಜನಿಕ ಆಡಳಿತದಲ್ಲಿ ಒಂದು ವರ್ಡನ್ನು ಬಳಸ್ತಾನೆ ರೀ, ಏನು ಪೋಸ್ಟ್ ಕಾಬ್ ಅಂತೇಳಿ ಒಂದು ವರ್ಡು. ಆ ವರ್ಡನ್ನು ನಾವು ಒಂದೊಂದಾಗಿ ಒಂದೊಂದು ಲೆಟ್ರನ್ನು ಡಿವೈಡ್ ಮಾಡಿದಾಗ ಏನಾಗ್ತದೆ, ಮೊದಲನೇದು ಪಿ ಅಂದರೆ ಏನು, ಪ್ಲ್ಯಾನಿಂಗ್ ಅಂದರೆ ಏನು ರೀ, ಯೋಜನೆಯನ್ನು ರೂಪಿಸಿಕೊಳ್ಳೋದು. ಇಲ್ಲಿ ನಿಮಗೆ ಎಕ್ಸಾಮ್ ಒಳಗೆ ಹೆಂಗೆ ಬರಿಬೇಕಂದ್ರೆ, ನೀವು ಪಿ ಪ್ಲ್ಯಾನಿಂಗ್ ಅದರ ಮುಂದೆ ಏನು ಬರೆಯೋದು, ಯೋಜಿಸುವುದು ಅಥವಾ ಯೋಜನೆ ಅಂತೇಳಿ ಬರಿಬೋದು. ನಿಮಗೆ ಬೇಕಾದ್ರೆ, ನಿಮಗೆ ಅನಿಸಿತ್ತಂದ್ರೆ ನನಗೆ ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ನಂಗೆ ಸಾಧ್ಯ ಆಗುತ್ತಂದ್ರೆ ಏನು ಮಾಡ್ಬೋದು, ಕಾರ್ಯಗಳನ್ನು ಹೇಗೆ ಮಾಡಬೇಕೆಂದು ಮೊದಲೇ ರೂಪರೇಷೆಗಳನ್ನು ಹಾಕಿಕೊಳ್ಳೋದು ಅಂತೇಳಿ ಬರಿಬೋದು. ಅಥವಾ ನಮಗೆ ಬ್ಯಾಡ್ರಿ, ನಾವು ಅದನ್ನೆಲ್ಲ ಬರೆಯಲ್ಲ, ಇದನ್ನಷ್ಟೇ ಬರಿತೀವಿ ಅಂದ್ರೆ ಏನು, ಪಿ ಫಾರ್ ಪ್ಲ್ಯಾನಿಂಗ್. ಮತ್ತು ಕನ್ನಡದಾಗ ಬರೆಯೋರು, ನಾವು ಕನ್ನಡ ಮೀಡಿಯಮ್ದವ್ರಾಗಿರೋ ಅಂದ್ರೆ ನಾವೇನು ಬರೀಬೇಕು, ಯೋಜನೆಯನ್ನು ತಯಾರಿಸೋದು ಪಿ ಅಂತೇಳಿ. ಮತ್ತು ಓ ಅಂದ್ರೆ ಆರ್ಗನೈಜಿಂಗ್, ಅಂದ್ರೆ ಸಂಘಟಿಸುವುದು. ಏನು ಉದ್ದೇಶಗಳ ಈಡೇರಿಕೆಗಾಗಿ ನಾವೇನು ಮಾಡ್ತೀವಿ, ಆಡಳಿತ ವ್ಯವಸ್ಥೆಯನ್ನು ಏನು ಮಾಡೋದು, ರೂಪಿಸುವುದು ಮತ್ತು ಸಂಘಟಿಸುವುದನ್ನು ಮಾಡಬೇಕು. 3ನೇದು ಎಸ್ ಅಂದರೆ ಏನು ರೀ, ಸ್ಟಾಪಿಂಗ್, ಅಂದರೆ ಸಿಬ್ಬಂದಿಯ ನೇಮಕಾತಿ. ಯಾರು ಅರ್ಹ ಸಿಬ್ಬಂದಿಗಳು ಇರ್ತಾರೋ ಆ ಕೆಲಸಕ್ಕೆ ಅಂಥವ್ರನ್ನ ಆರಿಸುವುದು ಮತ್ತು ತರಬೇತಿಯನ್ನು ನೀಡುವುದು ಇದರ ಒಂದು ವ್ಯಾಪ್ತಿಯಾಗಿರ್ತದೆ. ಸರಿ, ಈ ಚಿತ್ರ ನಿಮಗೆ ಹೇಳ್ತದೆ ನೋಡಿರಿ, ಕರೆಕ್ಟಾಗಿ ನೋಡ್ಕೊರಿ. ನೆಕ್ಸ್ಟು 3ನೇದು ಡೈರೆಕ್ಟಿಂಗ್, ನಿರ್ದೇಶಿಸುವುದು. ಆಡಳಿತದ ಯಶಸ್ವಿಗಾಗಿ ನಾವೇನು ಮಾಡಬೇಕು, ಸಿಬ್ಬಂದಿಗಳಿಗೆ ಮಾರ್ಗದರ್ಶನವನ್ನು ನೀಡಬೇಕು. 5ನೇದು ಕೋಆರ್ಡಿನೇಷನ್ ಅಥವಾ ಕೋಆರ್ಡಿನೇಟಿಂಗ್, ಅಂದ್ರೆ ಸಮನ್ವಯಗೊಳಿಸುವುದು. ಅಂದ್ರೆ ಸಮನ್ವಯಗೊಳಿಸುವುದು ಅಂದರೆ ಏನು ರೀ, ಎಲ್ಲರ ನಡುವೆ ಏಕತೆಯನ್ನು ತೆಗೆದುಕೊಂಡು ಬರುವುದು. ಹೌದಾ. ಮತ್ತು 6ನೇದೇನು, ರಿಪೋರ್ಟಿಂಗ್, ಅಂದರೆ ವರದಿಯನ್ನು ಒಪ್ಪಿಸೋದು. ಏನು ಕೆಲಸದ ಪ್ರಗತಿಯ ಬಗ್ಗೆ ಏನು ಮಾಡಬೇಕು, ಕೆಳಾಧಿಕಾರಿ ಮೇಲಧಿಕಾರಿಗಳಿಗೆ ಏನು ಮಾಡ್ತಾನೋ ವರದಿಯನ್ನು ಒಪ್ಪಿಸ್ತಾರೆ. ಮತ್ತು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಬಿ ಅಂದರೆ ಏನು, ಬಜೆಟಿಂಗ್, ಅಂದ್ರೆ ಆಯವ್ಯಯ, ಅಂದ್ರೆ ಎಷ್ಟು ಖರ್ಚಾಗ್ತದ ಮತ್ತು ಎಷ್ಟು ಹಣ ಬೇಕಾಗ್ತದೆ ಅನ್ನೋದನ್ನು ಮೊದಲೇ ನಾವೇನು ಮಾಡ್ತೀವಿ, ಒಂದು ಎಸ್ಟಿಮೇಟನ್ನು ಹಾಕ್ಕೊಂಡಿರ್ತೀವಲ್ಲ, ಅದನ್ನು ನಾವೇನಂತೇಳಿ ಕರಿತೀವಿ, ಬಜೆಟಿಂಗ್ ಅಂತೇಳಿ ಕರಿತೀವಿ. ಸೊ ಈಗ ನೀವು ಕಮೆಂಟ್ ಒಳಗೆ ಏನಂತೇಳಿ ಹಾಕಬೇಕಂದ್ರೆ, ಇವು ಎಲ್ಲ ವರ್ಡ್ಗಳು, ಪಿ ಸ್ಟ್ಯಾಂಡ್ ಫಾರ್ ಪ್ಲ್ಯಾನಿಂಗ್, ಅದನ್ನು ಕನ್ನಡದಾಗ ಏನು ಹೇಳ್ತಾರೆ, ಓ ಫಾರ್ ಆರ್ಗನೈಜಿಂಗ್, ಎಸ್ ಫಾರ್ ಸ್ಟಾಪಿಂಗ್, ಡಿ ಫಾರ್ ಡೈರೆಕ್ಟಿಂಗ್, CO ಫಾರ್ ಕೋಆರ್ಡಿನೇಟಿಂಗ್, ಆರ್ ಫಾರ್ ರಿಪೋರ್ಟಿಂಗ್ ಆ್ಯಂಡ್ ಬಿ ಫಾರ್ ಬಜೆಟಿಂಗ್. ಇದನ್ನೇನು ಮಾಡಬೇಕು, ಪೋಸ್ಟ್ ಕಾಬ್ ಅಂತೇಳಿ ಬರೋದು. ಇದನ್ನೆಲ್ಲ ಎಕ್ಸ್ಪ್ಲನೇಷನ್ ಮಾಡಿ ಮತ್ತು ಅದನ್ನು ಕನ್ನಡದಾಗ ಏನು ಹೇಳ್ತಾರೆ ಅಂತೇಳಿ ಏನು ಮಾಡಬೇಕು, ಕಮೆಂಟ್ ಮಾಡಬೇಕು. ಯಾಕಂದರೆ ಇದು ಭಾಳ ಇಂಪಾರ್ಟೆಂಟ್ ಅದ. ಲಾಸ್ಟ್ ಟೈಮ್ ಈ ಕ್ವಶನನ್ನು ಕೇಳಿದ್ದಾರೆ ಈ ಪಾಠದಿಂದ. ನೆಕ್ಸ್ಟ್ ಬರ್ರಿ ನೋಡಿ, ನಾನು ಹೇಳಿದೆ ಏನಂತೇಳಿ, ಇವರೆಲ್ಲ ಗೌರ್ಮೆಂಟ್ ಆಫೀಸರ್ಸ್, ಇವ್ರದ್ದು ಏನಾಗ್ತದೆ, ನೇಮಕಾತಿ ಆಗ್ತದೆ, ಅಂದರೆ ರಿಕ್ರೂಟ್ಮೆಂಟ್ ಆಗ್ತದೆ. ಇವನ್ನ ಯಾರೋ ಹಂಗೆ ಯಾರು ಬೇಕಾದ್ರೂ ಏನು ಮಾಡಲ್ಲ, ತಂದು ಅಧಿಕಾರದಾಗ ಕೂಣಿಸಲ್ಲ. ಇವ್ರನ್ನ ಏನು ಮಾಡ್ತಾರೋ, ಕೆಲವೊಬ್ಬರನ್ನ ಲಿಖಿತ ಪರೀಕ್ಷೆಗಳ ಮೂಲಕ ಮತ್ತು ಮೌಖಿಕ ಸಂದರ್ಶನದ ಮೂಲಕ ಮತ್ತು ನೇರ ನೇಮಕಾತಿ ಮೂಲಕ ಏನು ಮಾಡ್ತಾರೋ, ಇವರನ್ನು ನೇಮಕ ಮಾಡ್ಕೊಂಡಿರ್ತಾರೆ. ಸೊ ಮೊದಲನೇದಾಗಿ ನಾವು ನೇಮಕಾತಿ ಅಂದರೆ ಏನಂತೇಳಿ ತಿಳಿಯೋಣ. ಸೂಕ್ತ ಹುದ್ದೆಗೆ ಸೂಕ್ತ ವ್ಯಕ್ತಿಗಳನ್ನು ಏನು ಮಾಡೋದು, ಆಯ್ಕೆ ಮಾಡುವ ಪ್ರಕ್ರಿಯೆಗೆ ನಾವೇನಂತೇಳಿ ಕರಿತೀವಿ, ನೇಮಕಾತಿ ಅಂತೇಳಿ ಕರಿತೀವಿ. ಭಾಳ ಇಂಪಾರ್ಟೆಂಟ್ ರೀ. ಇಂಥ ನೋಟ್ಸನ್ನು ನನಗೆ ಅನಿಸಿದ ಮಟ್ಟಿಗೆ ಯಾರೂ ಕೊಡಲ್ಲ. ಈ ನೋಟ್ಸ್ಗಳನ್ನ ಕರೆಕ್ಟಾಗಿ ಬರ್ಕೋರಿ, ಭಾಳ ಇಂಪಾರ್ಟೆಂಟು. ಯಾವುದಕ್ಕೆ, ಎಕ್ಸಾಮ್ ಓರಿಯೆಂಟೇಷನ್ಗಾಗಿ ಅಥವಾ ಎಕ್ಸಾಮ್ದೊಂದು ದೃಷ್ಟಿಕೋನದಂತ್ರ. ಹೌದಾ. ಸೊ ನೇಮಕಾತಿಯು ಏನು ಆಡಳಿತ ರಚನೆಯಲ್ಲಿ ಏನಾಗ್ತದೆ, ಅಡಿಗಲ್ಲಾಗಿರ್ತದೆ ಅಂತೇಳಿ ಅಂತಾರೆ. ಯಾರು, ಓ ಗ್ಲೆನ್ಸ್ಟಾಲ್ ಅಂತೇಳಿ ಅವನ ಹೆಸರು. ಅವ್ರ ಹೆಸರು ಏನು, ಓ ಗ್ಲೆನ್ಸ್ಟಾಲ್. ಏನಂತಾರೆ ಅಂದ್ರೆ, ನೇಮಕಾತಿಯು ಆಡಳಿತ ರಚನೆಯ ಏನು ಅಡಿಗಲ್ಲಾಗಿರ್ತದೆ. ಈ ನೇಮಕಾತಿಯಲ್ಲಿ 2 ವಿಧಗಳು. ಒಂದು ಪ್ರತ್ಯಕ್ಷ ನೇಮಕಾತಿ ಅಥವಾ ನೇರ ನೇಮಕಾತಿ. ಅಂದರೆ ಏನು, ಅರ್ಹ ಅಭ್ಯರ್ಥಿಗಳನ್ನ ಏನು ಮಾಡ್ತಾರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ
ನಿಶ್ಚಿತ ರೀತಿಯಲ್ಲಿ ಆಯ್ಕೆ ಮಾಡೋದಕ್ಕೆ ನಾವೇನಂತೇಳಿ ಕರಿತೀವಿ ಅಂದರೆ ನೇರ ನೇಮಕಾತಿ ಅಂತೇಳಿ ಕರಿತೀವಿ. ಇನ್ನೊಂದು ಏನು ಬರ್ತದೆ, ಪರೋಕ್ಷ ನೇಮಕಾತಿ ಅಥವಾ ಪದೋನ್ನತಿ ಅಥವಾ ಬಡ್ತಿ ಅಂತೇಳಿ ಕರಿತೀವಿ. ಅಂದರೆ ಅವ್ರು ಆಲ್ರೆಡಿ ಏನಿರ್ತಾರೆ ಸರ್ಕಾರಿ ಸೇವೆಯಲ್ಲೇ ಇರ್ತಾರೆ, ಅವರ ವಿದ್ಯಾರ್ಥಿ ಮತ್ತು ಸೇವಾ ಹಿರಿತನದ ಮೇಲೆ ಏನು ಮಾಡ್ತಾರೋ ಅವರನ್ನು ಪ್ರಮೋಟ್ ಮಾಡ್ತಾರೆ, ಮೇಲ್ದರ್ಜೆಯ ಹುದ್ದೆಗಳಿಗೆ ಏನು ಮಾಡ್ತಾರೋ ನೇಮಕ ಮಾಡೋದಕ್ಕೆ ನಾವೇನಂತೇಳಿ ಕರಿತೀವಿ ಪರೋಕ್ಷ ನೇಮಕಾತಿ ಅಂತೇಳಿ ಕರಿತೀವಿ. ಇದರ ವ್ಯತ್ಯಾಸವನ್ನು ಭಾಳ ಸಲ ಕೇಳಿದ್ದಾರೆ ರೀ, ಇವು ಎರಡರ ನಡುವಿನ ವ್ಯತ್ಯಾಸ. ಸೊ ಇದನ್ನು ನೋಡ್ಕೊರಿ. ಪ್ರತ್ಯಕ್ಷ ನೇಮಕಾತಿ ಅಂದರೆ ಏನದು, ನೇರ ನೇಮಕಾತಿ ಅಂತೇಳಿ ಕರಿತೀವಿ. ಪರೋಕ್ಷ ನೇಮಕಾತಿ ಅಂದರೆ ಪದೋನ್ನತಿ ಅಥವಾ ಬಡ್ತಿ ಅಂತೂ ಕರಿತೀವಿ ನಾವು. ಮತ್ತು ಪ್ರತ್ಯಕ್ಷ ನೇಮಕಾತಿಯನ್ನು ಏನು ಮಾಡ್ತಾರೆ ಅಂದ್ರೆ ಅರ್ಹ ಅಭ್ಯರ್ಥಿಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಏನು ಮಾಡ್ತಾರೋ ನೇಮಕಾತಿ ಮಾಡ್ಕೋತಾರೆ. ಪರೋಕ್ಷ ನೇಮಕಾತಿ ಹೆಂಗೆ ಮಾಡ್ತಾರೆ ಅಂದ್ರೆ ನೌಕರರ ವಿದ್ಯಾರ್ಥಿ ಮತ್ತು ಸೇವಾ ಹಿರಿತನದ ಆಧಾರದ ಮೇಲೆ ಏನು ಮಾಡ್ತಾರೋ ಮೇಲಿನ ಹುದ್ದೆಗಳಿಗೆ ಆಯ್ಕೆ ಮಾಡ್ತಾರೆ. ಅಭ್ಯರ್ಥಿಗಳಿಗೆ ಏನು ಮಾಡ್ತಾರೆ, ಕೆಲವು ಸಾಮಾನ್ಯ ಮತ್ತು ವಿಶೇಷ ಅರ್ಹತೆಗಳು ಇರುವುದು ಅವಶ್ಯಕ ಆಗಿರ್ತದೆ. ಅಂದರೆ ಅದಕ್ಕೆ ವಿದ್ಯಾರ್ಥಿ ಬೇಕು, ಕೆಲವೊಂದಿಷ್ಟಕ್ಕೆ ಏನೋ ಹೈಟು ವೇಟು ಎಲ್ಲನೂ ಬೇಕಾಗ್ತದೆ. ಬಟ್ ಈ ಪರೋಕ್ಷ ನೇಮಕಾತಿ ಒಳಗೆ ಅಂಥ ವಿದ್ಯಾರ್ಥಿ ಅಥವಾ ಸೇವಾ ಹಿರಿತನವನ್ನು ಮಾತ್ರ ಏನು ಮಾಡ್ತಾರೋ ಪರಿಗಣನೆಗೆ ಮಾಡ್ತಾರೆ. ಮಿಕ್ಕಿದೇನು ಅರ್ಹತೆಗಳನ್ನು ಏನು ಮಾಡಲ್ಲ, ಕನ್ಸಿಡರ್ ಮಾಡಲ್ಲ. ನೋಡಿರಿ, ಪ್ರತ್ಯಕ್ಷ ನೇಮಕಾತಿ ಒಳಗೆ ಯಾವ್ಯಾವ ಅಂದ್ರೆ ನಾಗರಿಕ ಸೇವೆಗಳು ಏನು IAS KS ಇವುಗಳ ಮೂಲಕ ಏನು ಮಾಡ್ತಾರೋ ನೇರ ನೇಮಕಾತಿಯನ್ನು ಮಾಡ್ಕೋತಾರೆ. ಮತ್ತು ಪರೋಕ್ಷ ನೇಮಕಾತಿಗೆ ಏನು ಉದಾಹರಣೆ ಅಂದರೆ ಕೆಳ ಹಂತದ ಹುದ್ದೆಯಿಂದ ಏನು ಮೇಲಿನ ಹುದ್ದೆಗೆ ಏನು ಮಾಡ್ತಾರೋ ಬಡ್ತಿ ನೀಡೋದು. ಈಗೇನೋ PC ಇರ್ತಾರೆ, ಅವ್ರು ಏನಾದರೂ ಹೆಡ್ ಕಾನ್ಸ್ಟೇಬಲ್ ಆಗುವಂಥದ್ದು, ಹೆಡ್ ಕಾನ್ಸ್ಟೇಬಲ್ ಇದ್ದವರು ಇನ್ಸ್ಪೆಕ್ಟರ್ ಆಗುವಂಥದ್ದು, ಸರ್ಕಲ್ ಇನ್ಸ್ಪೆಕ್ಟರ್ ಆಗುವಂಥದ್ದು. ಇವೆಲ್ಲ ಏನು ಕೆಲವು ಉದಾಹರಣೆಗಳು ರೀ. ಈ ಟೀಚರು ಏನು ಜಸ್ಟ್ ಅಸಿಸ್ಟೆಂಟ್ ಟೀಚರ್ ಅಂತೇಳಿ ಜಾಯ್ನ್ ಆಗಿರ್ತಾರೆ, ಜಸ್ಟ್ ಏನು ಸಹ ಶಿಕ್ಷಕರು. ಸ್ವಲ್ಪ ದಿವಸ ಆದಮೇಲೆ ಅವ್ರೇನು ಆಗೋದು, ಉಸ್ತುವಾರಿ ಮುಖ್ಯೋಪಾಧ್ಯಾಯರು ಅಥವಾ ಮುಖ್ಯೋಪಾಧ್ಯಾಯರಾಗಿ ಬಡ್ತಿಯನ್ನು ಹೊಂದೋದು. ಅಥವಾ ಸಮ್ಟೈಮ್ಸ್ ಅವ್ರು ಏನಾಗ್ತಾರು CRPF ಏನಂತಾರೆ ಅದಕ್ಕೆ CRP ಅಂತೇಳಿ ಇದನ್ನು ಮಾಡ್ಕೋತಾರೆ. ಸೊ ರಿಸೋರ್ಸ್ ಪರ್ಸನ್ ಆಗಿ ಏನು ಮಾಡ್ಕೋತಾರೆ, ಅವ್ರನ್ನ ನೇಮಕಾತಿ ಅವರು ಏನಾಗ್ಬೋದು, ಪ್ರಮೋಟ್ ಆಗ್ಬೋದು. ಸೊ ಈ ನೇಮಕಾತಿಯನ್ನು ಮಾಡೋರು ಯಾರು ಇಂಡಿಯಾದಾಗ, ಒಂದು ಕೇಂದ್ರ ಸೇವಾ ಆಯೋಗ ರೀ ಮತ್ತು ಒಂದು ರಾಜ್ಯ ಲೋಕಸೇವಾ ಆಯೋಗ. ಸೊ ಒಂದೇದು ಯಾವುದು, ಕೇಂದ್ರ ಲೋಕಸೇವಾ ಆಯೋಗ ಅಂದ್ರೆ UPSC, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತೇಳಿ ಕರಿತೀವಿ ಇಂಗ್ಲೀಷ್ ಒಳಗೆ. ಹೌದಾ, ನಿಮ್ಗೆ ಬೇಕಾದ್ರೆ ಬರ್ಕೋರಿ ಇದನ್ನು. ಸರಿ, ಇದು ನಮ್ಮ ಸಂವಿಧಾನದ ಒಂದು 315ನೇ ವಿಧಿಯ ಪ್ರಕಾರ ಏನಾಗಿದೆ, ಇದನ್ನು ಸ್ಥಾಪನೆ ಮಾಡಲಾಗ್ತದೆ ರೀ. ಇದು ಒಂದು ಸ್ವಾಯತ್ತಿತ ಸಂವಿಧಾನಾತ್ಮಕ ಸಂಸ್ಥೆ ರೀ. ಇದನ್ನು ಸಂವಿಧಾನದಾಗ ಬರೆಯಲಾಗಿದೆ ಇದ್ರ ಬಗ್ಗೆ. ಹೌದಾ, ಈ ಒಂದು ಕೇಂದ್ರಕ್ಕೆ ಏನಿರ್ತಾರೆ ಅಂದರೆ ಒಬ್ಬ ಅಧ್ಯಕ್ಷರು 10 ಜನ ಸದಸ್ಯರು ಇರ್ತಾರೆ. ಮತ್ತು ಈ ಅಧ್ಯಕ್ಷರನ್ನ ಮತ್ತು ಸದಸ್ಯರನ್ನ, ಒಬ್ಬ ಅಧ್ಯಕ್ಷ ಮತ್ತು 10 ಜನ ಸದಸ್ಯರನ್ನು ರಾಷ್ಟ್ರಪತಿಗಳೇ ನೇಮಕ ಮಾಡ್ತಾರೆ. ಮತ್ತು ಈ ಅಧ್ಯಕ್ಷರನ್ನು ಮತ್ತು ಸದಸ್ಯರನ್ನ ರಾಷ್ಟ್ರಪತಿಗಳು ಯಾವಾಗ ಬೇಕೋ ಆವಾಗ ಏನು ಮಾಡ್ಬೋದು, ಅವರನ್ನು ವಜಾ ಮಾಡ್ಬೋದು. ಅಂದ್ರೆ ಅವರನ್ನು ಏನು ಮಾಡ್ಬೋದು ರೀ, ಹೇಳ್ರಿ, ವಜಾ ಮಾಡ್ಬೋದು. ಅವ್ರನ್ನ ಯಾವಾಗ ಬೇಕೋ ಆವಾಗ ಏನು ಮಾಡ್ಬೋದು, ಅವ್ರನ್ನ ವಜಾ ಮಾಡ್ಬೋದು. ಯಾರು, ರಾಷ್ಟ್ರಪತಿಗಳಿಗೆ ಆ ಅಧಿಕಾರ ಇರ್ತದೆ, ತಿಳಿತಾ? ಸೊ ಹಾಗಾಗಿ ಇಲ್ಲಿ ರಾಷ್ಟ್ರಪತಿಗಳು ಹೆಚ್ಚಿಗೆ ಆದಂಥ ಒಂದು ಏನು ಅಧಿಕಾರವನ್ನು ಉಳ್ಳವರಾಗಿರ್ತಾರೆ. ಅವರೇ ನೇಮಕ ಮಾಡ್ತಾರೋ, ಅವರೇ ಏನು ಮಾಡ್ತಾರೋ ಅವ್ರನ್ನ ವಜಾ ಮಾಡ್ಬೋದು. ಮತ್ತು ಈ ಸದಸ್ಯರ ಒಂದು ಅಧಿಕಾರಾವಧಿ ಏನಿರ್ತದೆ ಅಂದ್ರೆ 6 ವರ್ಷ ಅಥವಾ 65 ವರ್ಷ. ಅಂದರೆ ಅರ್ಥ ಏನು, 6 ವರ್ಷ ಜಲ್ದಿ ಕಂಪ್ಲೀಟ್ ಆಯ್ತು ಅಂದ್ರೆ ಅವರು 65 ವರ್ಷಕ್ಕೆ ಆಗೋದ್ರೊಳಗನ ಅವ್ರು 6 ವರ್ಷ ಕಂಪ್ಲೀಟ್ ಮಾಡಿದ್ರೆ 6 ವರ್ಷಕ್ಕೆ ಅವ್ರು ಏನಾಗ್ತಾರೆ, ರಿಟೈರ್ಡ್ ಆಗ್ತಾರೆ. ಅಥವಾ 65 ವರ್ಷ ಅವ್ರು ಕಂಪ್ಲೀಟ್ ಆಗೋದಕ್ಕೆ ಏನು 1 ವರ್ಷ 2 ವರ್ಷ ಅಷ್ಟೇ ಸೇವೆ ಒಳಗೆ ಅವ್ರೇನು ಅಧ್ಯಕ್ಷರು ಅಥವಾ ಸದಸ್ಯರಾಗಿ ಕೆಲಸ ಮಾಡಿದರು. 65 ವರ್ಷ ಕಂಪ್ಲೀಟ್ ಆಯ್ತು ಅಂದ್ರೆ ಅವಾಗ ಅವರು ತೆಗೆದು ಹಾಕಲಾಗ್ತದೆ. ಮತ್ತು ಇದು ಕೇಂದ್ರ ಕಚೇರಿಯಲ್ಲಿದೆ ಅಂದರೆ ನ್ಯೂ ದೆಹಲಿಯಲ್ಲಿದೆ ರೀ. ಮತ್ತು ಇದರ ಒಂದು ಕಾರ್ಯಗಳನ್ನು ಇದು ಸಂವಿಧಾನದ ನಮ್ಮ 320ನೇ ವಿಧಿಯ ಪ್ರಕಾರ ಇದೇನು ಮಾಡ್ತದೆ, ತನ್ನ ಕಾರ್ಯವನ್ನು ಮಾಡ್ತದೆ. ಇದು ಏನಿದು ರಚನೆ ಯಾವುದರ ಬಗ್ಗೆ, ಸಾರ್ವಜನಿಕ ಆಡಳಿತದಲ್ಲಿ ಮೇನಾಗಿ ಅವನು ಕೇಂದ್ರ ಲೋಕಸೇವಾ ಆಯೋಗ ಅಥವಾ UPSCಯ ರಚನೆ. ಈ ಸಲ ಇದನ್ನು 2025 ಮತ್ತು 20ನೇ ಸಾಲಿನ ಏನು ಮೊದಲನೇ ಎಕ್ಸಾಮ್ ನಡೆದಲ್ರಿ, ಅದರೊಳಗೆ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ರಚನೆಯನ್ನು ಬರೆಯಿರಿ, ಕೇಂದ್ರ ಲೋಕಸೇವಾ ಆಯೋಗದ ರಚನೆಯನ್ನು ಬರೆಯಿರಿ ಅಂತೇಳಿ ಕೇಳಿದರು. ಇದನ್ನು ಬರೀಬೇಕು ನಾವು. ಎಷ್ಟದ ನೋಡಿರಿ, 1 2 3 4 5 6 7 ಪಾಯಿಂಟ್ ಅದಾವೆ. 7ರೊಳಗೆ ನೀವು 6 ಬರೆದ್ರೂ ಸಾಕಾಗ್ತದೆ ಅಥವಾ 4 ಬರೆದ್ರೂ ಸಾಕಾಗ್ತದೆ. ಇದು ಪಿಕ್ಚರ್, ಇದ್ರ ಬಗ್ಗೆ ಹೇಳ್ತದೆ. ಸರಿ, ಈಗ ಬರ್ರಿ, UPSC ಕಾರ್ಯಗಳೇನು, ಇದೇನು ಮಾಡ್ತದೆ, ಕೇಂದ್ರ ಸರ್ಕಾರದ ಏನು A ಮತ್ತು B ವೃಂದದ ಅಥವಾ ಗ್ರೂಪಿನ ಏನು ಹುದ್ದೆಗಳದಾವಲ್ಲ ಅವುಗಳಿಗೆ ನೇಮಕಾತಿ ಮಾಡಲು ಏನು ಮಾಡ್ತದೆ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಯಾವ್ದು ನಡೆಸ್ತದೆ ಅಂದರೆ UPSC ಅಥವಾ ಕೇಂದ್ರ ಲೋಕ ಸೇವಾ ಆಯೋಗ ನಡೆಸ್ತದೆ.
ಇದಕ್ಕೆ ಏನು ಮಾಡ್ತದೆ, ನೇರ ನೇಮಕಾತಿಗಾಗಿ ಏನಾರಿದ್ರೆ ಏನು ಮಾಡ್ತದೆ, ವ್ಯಕ್ತಿತ್ವ ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ. ಅಂದರೆ ಪರ್ಸನಾಲಿಟಿ ಟೆಸ್ಟ್ ಅಥವಾ ಇಂಟರ್ವ್ಯೂ ಅಂತೇಳಿ ಕರಿತೀವಿ ನಾವು, ಹೌದಾ. ಜೊತೆಗೆ ಇದೇನು ಮಾಡ್ತದೆ, ವಿವಿಧ ಹುದ್ದೆಗಳಿಗೆ ಏನು ಬಡ್ತಿ ವರ್ಗಾವಣೆಗೆ ಅನುಸರಿಸಬೇಕಾದ ಕೆಲವು ಸೇವೆಗಳ ಬಗ್ಗೆ ಏನು ಸರ್ಕಾರಕ್ಕೆ ಸಲಹೆಯನ್ನು ನೀಡ್ತದೆ. ಮತ್ತು ಅಧಿಕಾರಿಗಳು ಏನಾದರೂ ದುರ್ವರ್ತನೆ ಏನಾದ್ರು ಮಾಡಿದರೆ, ಹಂಗೇನಾರಿದ್ರೆ ಅವ್ರ ಮೇಲೆ ಹೆಂಗೆ ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆನೂ ಸರ್ಕಾರಕ್ಕೆ ಇದನ್ನು ಮಾಡ್ತದೆ, ಶಿಫಾರಸನ್ನು ಮಾಡ್ತದೆ. ಮತ್ತು ರಾಷ್ಟ್ರಪತಿಯ ಒಂದು ಸೂಚನೆ ಮೇರೆಗೆ ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಇದೇನು ಮಾಡ್ಬೋದು, ಸಲಹೆ ಸೂಚನೆಗಳನ್ನು ಏನು ಮಾಡ್ತದೆ, ಸಲಹೆ ಸೂಚನೆಗಳನ್ನು ನೀಡ್ತದೆ, ಹೌದಾ. ನೆಕ್ಸ್ಟ್ ಬರ್ರಿ, UPSCಯ ಪರೀಕ್ಷಾ ಹಂತಗಳು ಏನಿರ್ತದೆ, 3 ಹಂತದಾಗಿದ್ದು ಏನು ಮಾಡ್ತದೆ, ಪರೀಕ್ಷೆಗಳನ್ನು ತೆಗೆದುಕೊಳ್ತದೆ. ಅವರಿಗೆ IAS IPS IFS ಅಂದ್ರೆ IAS ಅಂದ್ರೆ ಏನು, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, IPS ಅಂದ್ರೆ ಇಂಡಿಯನ್ ಪೊಲೀಸ್ ಸರ್ವಿಸ್, IFS ಅಂದ್ರೆ ಇಂಡಿಯನ್ ಫಾರಿನ್ ಆ್ಯಂಡ್ ಫಾರೆಸ್ಟ್ ಸರ್ವಿಸ್, ಎರಡೂ ಬರ್ತದೆ ಅದರೊಳಗೆ. ಇದರೊಳಗೆ 3 ಹಂತಗಳು ನಡ್ತವೆ. ಒಂದು ಪೂರ್ವಭಾವಿ ಪರೀಕ್ಷೆ ಅಂದ್ರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಂತೀವಿ, ಇದೇನಿರ್ತವೆ OMR ಇರ್ತದೆ, ಅಂದರೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಇರ್ತವೆ. ಎರಡನೇದು ಮುಖ್ಯ ಪರೀಕ್ಷೆ, ಇದರಲ್ಲಿ ಏನಿರ್ತದೆ ಮೇನ್ ಎಕ್ಸಾಮಿನೇಷನ್ ಅಂತೀವಿ. ಇದು ಯಾರು ಪೂರ್ವಭಾವಿ ಪರೀಕ್ಷೆಗಳಿಗೆ ತೆರಗಡೆ ಹೊಂದಿರ್ತಾರಲ್ಲ ಅಥವಾ ಕ್ವಾಲಿಫಿಕೇಷನನ್ನು ಪಡ್ಕೋತಾರಲ್ಲ, ಅವ್ರಿಗೆ ಏನು ಮಾಡ್ತಾರೆ, ಮೇನ್ಸಿಗೆ ಕರೀತಾರೆ. ಇಲ್ಲಿ ಏನಿರ್ತದೆ, ರಿಟರ್ನ್ ಒಳಗೆ ಇರ್ತದೆ ಎಕ್ಸಾಮ್, ಬರೆಯೋದು ಇರ್ತದೆ. ಮತ್ತು ಯಾರು ಇದು ಮುಖ್ಯ ಪರೀಕ್ಷೆಯಲ್ಲಿ ತೆರಗಡೆ ಆಗ್ತಾರೋ ಅವ್ರನ್ನಷ್ಟೇ ಏನು ಮಾಡ್ತಾರೆ, ವ್ಯಕ್ತಿತ್ವ ಅಥವಾ ಸಂದರ್ಶನ ಅಥವಾ ಪರ್ಸನಾಲಿಟಿ ಟೆಸ್ಟ್ ಅಥವಾ ಇಂಟರ್ವ್ಯೂಗೆ ಏನು ಮಾಡ್ತಾರೆ, ಕರೀತಾರೆ. ಇಲ್ಲಾಗತೈತಿ, ಪೂರ್ವಭಾವಿ ಪರೀಕ್ಷೆಗೆ ಎಲ್ಲರೂ ಕೂತ್ಕೋಬೋದು. ಎಷ್ಟು ಜನ ನಾವು ಏನು ಆ ಹುದ್ದೆಗೆ ಎಲಿಜಿಬಲ್ ಇದ್ದೀವಲ್ಲ, ಅರ್ಹತೆಯನ್ನು ಹೊಂದಿದ್ದೀವಿ, ಅವರೆಲ್ಲರೂ ಏನು ಮಾಡ್ಬೋದು ಅಂದರೆ ಮಿನಿಮಮ್ ಕ್ವಾಲಿಫಿಕೇಷನ್ ಏನು ಡಿಗ್ರಿ ಆಗಿರಬೇಕು. ಮತ್ತು ಏಜ್ ಏನಿರ್ತದೆ, ಏಜ್ದು ರಿಸ್ಟ್ರಿಕ್ಷನ್ ಇರ್ತದೆ, ಇಷ್ಟೇ ಏಜ್ ಒಳಗೆ ಅಪ್ಲಿಕೇಶನ್ ಹಾಕಬೇಕಂತೇಳಿ. ಇವಿಷ್ಟಿದ್ರೆ ನಾವೇನು ಮಾಡ್ಬೋದು, ಎಲ್ಲರೂ ಏನು ಮಾಡ್ಬೋದು, ಪೂರ್ವಭಾವಿ ಪರೀಕ್ಷೆಗೆ ಕೂತ್ಕೋಬೋದು. ಅಲ್ಲಿ ಯಾರ್ಯಾರು ಮುಖ್ಯ ಪರೀಕ್ಷೆಗೆ ಏನಂತಾರೆ ಅದಕ್ಕೆ ಅರ್ಹತೆಯನ್ನು ಪಡ್ಕೋತಾರೆ, ಅವರಿಗಷ್ಟೇ ಏನು ಮಾಡ್ತದೆ, ಮುಖ್ಯ ಪರೀಕ್ಷೆಗೆ ಏನು ಮಾಡ್ತದೆ, ಕಾಲ್ ಬರ್ತದೆ. ಅದರ್ವೈಸ್ ಮುಖ್ಯ ಪರೀಕ್ಷೆ ಎಲ್ಲರೂ ಕೂತ್ಕೋಕ್ಕಾಗಲ್ಲ. ಬಟ್ ಪೂರ್ವಭಾವಿ ಪರೀಕ್ಷೆ ಎಲ್ಲರೂ ಕೂತ್ಕೋಬೋದು. ಮತ್ತು ಮುಖ್ಯ ಪರೀಕ್ಷೆಯನ್ನು ಬರೆದವರು ಅಥವಾ ಮೇನ್ಸನ್ನು ಬರೆದವರು ಅವರೆಲ್ಲರೂ ಸಂದರ್ಶನಕ್ಕೆ ಆಯ್ಕೆ ಆಗ್ತಾರೆ ಅಂತೇಳಿ ಏನು ಗ್ಯಾರಂಟಿ ಇಲ್ಲ. ಅದರಲ್ಲಿ ಯಾರು ಚಲೋ ಸ್ಕೋರನ್ನು ಮಾಡಿರ್ತಾರೋ ಅವ್ರಿಗೆ ಏನು ಮಾಡಿರ್ತಾರೋ ಸಂದರ್ಶನಕ್ಕೆ ಕರೀತಾರೆ. ಮತ್ತು ಈ 3 ಸೇರಿಸಿ ಲಾಸ್ಟಿಗೆ ಏನು ಮಾಡ್ತಾರೋ ಮೆರಿಟ್ ಲಿಸ್ಟನ್ನು ಬಿಡ್ತಾರೆ. ಅದರೊಳಗೆ ಮುಖ್ಯವಾಗಿ ಒಂದು ಏನು ಅನ್ಬೋದು ಅಂದ್ರೆ ಒಂದು 100 ಅಥವಾ 150, 300, 200 ಒಳಗೆ ರ್ಯಾಂಕಿಂಗ್ ಬಂದಿರ್ತಾರೆ IAS IPS ಅಧಿಕಾರಿಗಳು ಆಗ್ತಾರೆ. ಮಿಕ್ಕಿದವ್ರನ್ನೆಲ್ಲ IFS ಮತ್ತು ಏನನ್ಬೋದು IRS ಹಿಂಗಂತೇಳಿ ಇದನ್ನು ಮಾಡಿರ್ತಾರೆ. ಅದು ವೆರೈಟಿ ಜಾಬ್ ಬರ್ತದೆ. ಇದು 3 ಹಂತದ ಪರೀಕ್ಷೆ. ಮತ್ತು ಪೂರ್ವಭಾವಿ ಪರೀಕ್ಷೆ ಎಷ್ಟು ಮಾರ್ಕ್ಸಿಗಿರ್ತದೆ, ಎಷ್ಟು ಸಬ್ಜೆಕ್ಟ್ ಇರ್ತವೆ, ಮುಖ್ಯ ಪರೀಕ್ಷೆ ಎಷ್ಟು ಸಬ್ಜೆಕ್ಟ್ ಇರ್ತಾವೆ, ಎಷ್ಟು ಮಾರ್ಕ್ಸಿಗಿರ್ತದೆ, ವ್ಯಕ್ತಿತ್ವ ಪರೀಕ್ಷೆ ಎಷ್ಟು ಮಾರ್ಕ್ಸಿಗಿರ್ತದೆ, ಮತ್ತು ಹೆಂಗೆ ಕಂಡಕ್ಟ್ ಮಾಡ್ತಾರೋ ಇದ್ರ ಬಗ್ಗೆ ನಾವು ನೋಡೋಣಂಥ ಒಂದು ಸಪ್ರೇಟ್ ವಿಡಿಯೋದೊಳಗೆ, ಹೌದಾ. ಈಗ ಬರ್ರಿ, ರಾಜ್ಯದಾಗ ಯಾರು ಇಂಥ ನೇಮಕಾತಿಗಳನ್ನು ಯಾರು ಮಾಡ್ತಾರೆ ಅಂದ್ರೆ, ರಾಜ್ಯದಾಗ ರಾಜ್ಯ ಲೋಕಸೇವಾ ಆಯೋಗ ಅಂತೇಳಿ ಇರ್ತದೆ, ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತೇಳಿ ಅಂತೀವಿ ಅದನ್ನು. ಇದೇನು ಸಂವಿಧಾನದ 315ನೇ ವಿಧಿಯ ಪ್ರಕಾರ ಏನು ಮಾಡ್ತದೆ, ರಾಜ್ಯಗಳಲ್ಲಿ ಅಸ್ತಿತ್ವದಲ್ಲಿ ಇರ್ತದೆ ರೀ. ಇದು ಒಂದು ಸಂವಿಧಾನಾತ್ಮಕ ಸಂಸ್ಥೆ ರೀ. ನೋಡಿರಿ, ಸಮ್ಟೈಮ್ಸ್ ಏನಾಗುತ್ತೆ, 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದು ಜಂಟಿ ರಾಜ್ಯ ಲೋಕಸೇವಾ ಆಯೋಗ ಇರಬಹುದು. ಒಂದು ಇರ್ಬೋದು, ಒಂದೇ ರಾಜ್ಯಕ್ಕೆ ಒಂದೇ ಇರ್ಬೋದು, ಅಥವಾ 2 ರಾಜ್ಯ ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದು ಜಂಟಿ ರಾಜ್ಯ ಲೋಕಸೇವಾ ಆಯೋಗ ಇರ್ಬೋದು. ಬಟ್ ಈ ಜಂಟಿ ಆಯೋಗಗಳೇನು ಸಂವಿಧಾನಾತ್ಮಕ ಸಂಸ್ಥೆಗಳು, ಸಂವಿಧಾನದ ಬಗ್ಗೆ ಇದರಲ್ಲಿ ಏನಿಲ್ಲ. ಬಟ್ ಇದನ್ನೇನು ಶಾಸನದ ರೂಪದಲ್ಲಿ ಅಂದ್ರೆ ಏನು ಪಾರ್ಲಿಮೆಂಟಲ್ಲಿ ಅಥವಾ ಶಾಸಕಾಂಗ ಸಭೆಯಲ್ಲಿ ಇದನ್ನು ಏನು ಮಾಡ್ಬೋದು, ಅದನ್ನೇ ಅನುಮೋದನೆಗೊಳಿಸಿ ಇದನ್ನು ಏನು ಮಾಡೋದು, ರಚನೆ ಮಾಡ್ಬೋದು. ಯಾವುದು, ಜಂಟಿ ಲೋಕಸೇವಾ ಅಥವಾ ಜಂಟಿ ರಾಜ್ಯ ಲೋಕಸೇವಾ ಆಯೋಗಗಳನ್ನ, ಹೌದಾ. ಹಾಗಾದ್ರೆ ನಮ್ಮ ಕರ್ನಾಟಕದಾಗೂ ಒಂದಿದೆ ಅಂಥದ್ದೊಂದು ಲೋಕಸೇವಾ ಆಯೋಗ ಇದೆ ರೀ. ನಮ್ಮ ಕರ್ನಾಟಕದಾಗ KPSC ಅಂತ ಎಕ್ಸಾಮ್ಗಳನ್ನ ಏನು ನೇಮಕ ಮಾಡೋಕ್ಕೆ ಮತ್ತು ನಡ್ಸಕ್ಕೆ ಅದಕ್ಕೇನಂತೀವಿ, ಕರ್ನಾಟಕ ಲೋಕಸೇವಾ ಆಯೋಗ, KPSC, ಸರಿನಾ. ಇದೇನು ಸಂವಿಧಾನದ 315ನೇ ವಿಧಿಯ ಅನ್ವಯ ಏನು 18/5/1951 ಏನಾಗ್ತೈತೆ, ಇದು ಸ್ಥಾಪನೆ ಆಗೈತಿ. ಇದರೊಳಗೆ ಏನು ಒಬ್ಬರು ಅಧ್ಯಕ್ಷರು ಇರ್ತಾರೋ, 11 ಜನ ಸದಸ್ಯರು ಇರ್ತಾರೆ. ಇವರನ್ನು ಯಾರು ನೇಮಕ ಮಾಡ್ತಾರೆ, ರಾಜ್ಯಪಾಲರು ನೇಮಕ ಮಾಡ್ತಾರೆ. ಇವರ ಇದನ್ನು ಅವಧಿ ಏನಿರ್ತದೆ, 6 ವರ್ಷ ಇರ್ತದೆ ಅಥವಾ 62 ವರ್ಷ ಇರ್ತದೆ. ಯಾವ್ದು ಮೊದಲು ಬರ್ತದೋ ಅದರ ಅಲ್ಲಿ ಆ ರೀತಿಯಾಗಿ ಇವ್ರು ಏನಾಗ್ತಾರೆ, ರಿಟೈರ್ಡ್ ಹಾಕ್ಕೊಂತ ಹೋಗ್ತಾರೆ, ಹೌದಾ. ನೆಕ್ಸ್ಟು, ಇದು ಲೋಕಸೇವಾ ಆಯೋಗದ ಏನು ಇದು ರಚನೆ ಒಳಗೆ ಬರ್ತದೆ. ಇದು ಈಗ ನಾವೇನು ನೋಡಾಕತ್ತೀವಿ, ಕರ್ನಾಟಕ ಲೋಕಸೇವಾ ಆಯೋಗದ ರಚನೆ ಇದು. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರೆ ಬೆಂಗಳೂರು ಒಳಗಿದೆ. ಅದ್ರ ಜೊತೆಗೆ ಬೆಂಗಳೂರು ಕೇಂದ್ರ ಕಚೇರಿಗೆ ಹೆಲ್ಪ್ ಆಗುವಂಗೆ ಪ್ರಾದೇಶಿಕ ಅಂದ್ರೆ ಅಲ್ಲಲ್ಲಿ ಏನದಾವು ಇವ್ರದ್ದು ಸಬ್ ಬ್ರಾಂಚಸ್ ಇದಾವೆ. ಅವೇನು ಮೈಸೂರು, ಬೆಳಗಾವಿ, ಕಲಬುರಗಿ ಮತ್ತು ಶಿವಮೊಗ್ಗದಾಗ ಇದಾವೆ ರೀ, ಸರಿನಾ.
ದೈನಂದಿನ ಆಡಳಿತಾತ್ಮಕ ಕಾರ್ಯಗಳ ಒಂದು ನಿರ್ವಹಣೆಗಾಗಿ ಏನಿರ್ತಾರೆ ಅಂದ್ರೆ ಕರ್ನಾಟಕ ಲೋಕಸೇವಾ ಆಯೋಗದೊಳಗೆ ಒಬ್ಬರು ಕಾರ್ಯದರ್ಶಿಗಳು ಇರ್ತಾರೆ. ಇವರು ಏನು ಮಾಡ್ತಾರೆ ಅಂದ್ರೆ ಪರೀಕ್ಷಾ ಕಾರ್ಯಗಳ ಒಂದು ನಿರ್ವಹಣೆಗಾಗಿ ಏನು ಒಬ್ಬರು ಪರೀಕ್ಷಾ ನಿಯಂತ್ರಕರು ಕೂಡ ಇರ್ತಾರೆ ರೀ. ಇದಿಷ್ಟು ಇದರ ರಚನೆ. ಈಗ ಬರ್ರಿ ಇದರ ಕಾರ್ಯಗಳು ಏನು. ರಾಜ್ಯ ಸರ್ಕಾರಿ ಸೇವೆಗೆ ಏನು ಸೇರ್ಬೇಕಂತೇಳಿ ಏನಂತಾರಲ್ಲ ಈ ಗೆಜೆಟೆಡ್ ಆಫೀಸರ್ಸ್, ಪತ್ರಾಂಕಿತ ಅಧಿಕಾರಿಗಳನ್ನು ಏನು ಮಾಡ್ತಾರೆ, ಸ್ಪರ್ಧಾತ್ಮಕ ಮತ್ತು ವೈಯಕ್ತಿಕ ಪರೀಕ್ಷೆಗಳ ಮೂಲಕ ಏನು ಮಾಡ್ತಾರೆ, ನೇಮಕಾತಿ ಮಾಡ್ತಾರೆ. ಮತ್ತು ರಾಜ್ಯ ಸರ್ಕಾರಿ ಸೇವೆಗೆ ಅಪತ್ರಿಕ ಅಧಿಕಾರಿಗಳನ್ನ ಅಥವಾ ಪತ್ರಾಂಕಿತ ಅಧಿಕಾರಿಗಳನ್ನ ಅಥವಾ ನಾನ್ ಗೆಜೆಟೆಡ್ ಆಫೀಸರ್ಸನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಇದೇನು ಮಾಡ್ತದೆ, ನೇಮಕಾತಿಯನ್ನು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಉಪ ವಿಭಾಗಾಧಿಕಾರಿಗಳು, ಆರಕ್ಷಕ ಉಪಾಧೀಕ್ಷಕರು, DISP, ತಹಸೀಲ್ದಾರರು, ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಇತ್ಯಾದಿಗಳನ್ನ ಏನು ಮಾಡ್ತಾರೆ ಇವರು KPSC ಅವರು ನೇಮಕಾತಿ ಮಾಡ್ತಾರೆ. ಮತ್ತು ಕೆಲವು ಹುದ್ದೆಗಳಿಗೆ ಏನು ಮಾಡ್ತಾರೆ ಅಂದ್ರೆ ವ್ಯಕ್ತಿತ್ವ ಪರೀಕ್ಷೆ ಅಥವಾ ಸಂದರ್ಶನವನ್ನು ತೆಗೆದುಕೊಳ್ಳೋದ್ರ ಮೂಲಕ ಏನು ಮಾಡ್ತಾರೆ, ನೇಮಕಾತಿಯನ್ನು ಮಾಡ್ತಾರೆ. ಓಕೆ. ಮತ್ತು ಸರ್ಕಾರಿ ನೌಕರಿಗೇನು ವರ್ಷಕ್ಕೆ 2 ಬಾರಿ ಇಲಾಖಾ ಪರೀಕ್ಷೆಗಳನ್ನು ಏನು ಮಾಡ್ತಾರೆ, ಡಿಪಾರ್ಟ್ಮೆಂಟಲ್ ಎಕ್ಸಾಮಿನೇಷನನ್ನು KPSC ನಡೆಸ್ತದೆ. ಶಿಸ್ತು ಮತ್ತು ಪೂರ್ವಾನ್ವಯ ಬಡ್ತಿ ಪ್ರಕರಣಗಳ ಬಗ್ಗೆ ಸರ್ಕಾರಕ್ಕೆ ಏನು ಮಾಡ್ತದೆ ಅಂದರೆ ಯಾರು ದುರ್ನಡತೆಯನ್ನು ತೋರಿಸ್ತಿದ್ದಾರೋ ಯಾವ ಅಧಿಕಾರಿಗಳ ಮೇಲೆ ಅವ್ರ ಮೇಲೆ ಏನು ಮಾಡ್ತಾರೆ, ಕ್ರಮವನ್ನು ತೆಗಿತಾರೆ. ಮತ್ತು ಯಾರು ಬಡ್ತಿಗೆ ಅಂದ್ರೆ ಪ್ರಮೋಷನ್ ಆಗ್ತಿರ್ತಾರಲ್ಲ ಅದ್ರ ಬಗ್ಗೆನೂ ಸರ್ಕಾರಕ್ಕೆ ಏನು ಮಾಡ್ತದೆ, ರಿಪೋರ್ಟನ್ನು ಕೊಡ್ತದೆ. ಮತ್ತು ಕೇಂದ್ರ ಲೋಕಸೇವಾ ಆಯೋಗದ ಅಂಡರ್ ಏನು ಮಾಡ್ತದೆ ಅಂದ್ರೆ ಇದೇನು ಕೆಲಸವನ್ನು ಮಾಡ್ತದೆ. ಸರಿನಾ? ಇದಿಷ್ಟು ಇದರ ಕಾರ್ಯಗಳು. ಈಗ ಬರ್ರಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಏನಿರ್ತದೆ ಅಂದ್ರೆ ಕಾನೂನು ಸುವ್ಯವಸ್ಥೆ ಯಾವ ರೀತಿಯಾಗಿ ಕಾಪಾಡ್ತದೆ ಅಂತೇಳಿ. ಸೊ ಸಂವಿಧಾನದ ಏನು ವಿಧಿ ಅದ 355ನೇ ವಿಧಿಯಂತೆ ಬಾಹ್ಯ ಆಕ್ರಮಣಗಳಿಂದ ಅಂದ್ರೆ ಆಂತರಿಕ ಅಲ್ಲ ಹೊರಗಿನ ಒಂದು ಆಕ್ರಮಣದಿಂದ ರಾಜ್ಯಗಳನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಕೇಂದ್ರದ ಸರ್ಕಾರದಾಗಿರ್ತದೆ. ಹಾಗಾಗಿ ಏನಾದರೂ ಭಾರತದಲ್ಲಿ 355ನೇ ವಿಧಿಯಂತೆ ರಾಜ್ಯದೊಳಗೆ ಏನಾದರೂ ರಾಜ್ಯ ಸರ್ಕಾರ ಆಡಳಿತವನ್ನು ನಡೆಸಲಿಕ್ಕೆ ವಿಫಲ ಆದಾಗ ಏನು ಮಾಡ್ತಾರೆ, ರಾಜ್ಯ ತುರ್ತು ಪರಿಸ್ಥಿತಿ ಅಂತೇಳಿ ಕರಿತೀವಿ ಅದನ್ನು, ಅಥವಾ ರಾಷ್ಟ್ರಪತಿಗಳ ಆಳ್ವಿಕೆ ಅಂತೇಳಿ ಕರಿತೀವಿ. ಅದನ್ನು ಏನು ಮಾಡ್ಬೋದು, ಕೇಂದ್ರ ಸರ್ಕಾರ ಹೇರ್ಬೋದು ರಾಜ್ಯಗಳ ಮೇಲೆ. ಓಕೆ. ಮತ್ತು ಏನು ಒಂದು ಸಾರ್ವಜನಿಕರಿಗೆ ಒಂದು ಭದ್ರತೆಯನ್ನು ಒದಗಿಸುವ ಸಲುವಾಗಿ ಏನು ಸಶಸ್ತ್ರ ಸೈನಿಕ ಪಡೆಗಳನ್ನು ಇದು ಏನು ಕೇಂದ್ರ ಸರ್ಕಾರ ಹೊಂದಿರ್ತದೆ ರೀ. ಹೌದಾ? ಮತ್ತು ಇದು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಏನು ನಿರ್ವಹಿಸುವಲ್ಲಿ ಇದು ಸಮನ್ವಯಕಾರಿಯಾಗಿ ಏನು ಮಾಡ್ತದೆ, ತನ್ನ ಜವಾಬ್ದಾರಿಯನ್ನು ನಿರ್ವಹಿಸ್ತದೆ. ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಇಲಾಖೆಗಳ ಮೂಲಕ ನಿರಂತರ ಮಾಹಿತಿ ಮತ್ತು ಮಾರ್ಗದರ್ಶನಗಳನ್ನು ಏನು ಮಾಡ್ತದೆ, ನೀಡ್ತದೆ. ರಾಜ್ಯ ಸರ್ಕಾರಗಳಿಗೆ ಸಂಬಂಧಪಟ್ಟ ಇಲಾಖೆಗಳು ಏನು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅವ್ರಿಗೆ ಏನು ಮಾಡ್ತದೆ, ಏನು ಮಾಹಿತಿ ಬೇಕಾಗಿರ್ತದೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತದೆ, ಅಥವಾ ಅವ್ರಿಗೆ ಏನಾದ್ರು ಮಾರ್ಗದರ್ಶನ ಬೇಕಾದರೆ ಮಾರ್ಗದರ್ಶನವನ್ನು ಕೂಡ ಮಾಡ್ತದೆ. ಸೊ ಕೇಂದ್ರ ಸರ್ಕಾರದಾಗ ಸಶಸ್ತ್ರ ಸೈನಿಕ ಪಡೆಗಳು 4 ಇರ್ತಾರೆ. ಒಂದು CRPF, ಕೇಂದ್ರ ಮೀಸಲು ಪೊಲೀಸ್ ಪಡೆ, CRPF, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತೇಳಿ ಕರಿತೀವಿ ನಾವು ಇಂಗ್ಲೀಷ್ ಒಳಗೆ ಇದನ್ನು. ಇವರೇನು ರಾಜ್ಯ ಪೊಲೀಸ್ ಪಡೆಗೆ ಏನು ಮಾಡ್ತಾರೆ, ಇವರು ಕಾನೂನು ಸುವ್ಯವಸ್ಥೆ ಕಾಪಾಡಲು ಮತ್ತು ದಂಗೆಗಳನ್ನು ಹತ್ತಿಕ್ಕಲು ಏನು ಮಾಡ್ತದೆ, CRPF ಸಹಾಯ ಮಾಡ್ತದೆ. ಮತ್ತು ನೈಸರ್ಗಿಕ ವಿಕೋಪಗಳು ಏನಾದ್ರು ಸಂಭವಿಸಿದಂಥ ಸಂದರ್ಭದಾಗ ಅಂಥ ಪರಿಹಾರ ಕಾರ್ಯಗಳಲ್ಲಿ ಇವರು ಕೂಡ CRPF ಹೋದವ್ರು ಏನು ಮಾಡ್ತಾರೆ, ಸೇರ್ಕೋತಾರೆ. ಹೌದಾ? ನೆಕ್ಸ್ಟು BSF, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಗಡಿ ಭದ್ರತಾ ಪಡೆ. ಇವ್ರ ಕಾರ್ಯ ಏನಂದರೆ ಗಡಿ ರಕ್ಷಣಾ ಕಾರ್ಯವನ್ನು ಏನು ಮಾಡ್ತಾರೆ, ಇವರು ಮಾಡ್ತಾರೆ ನಮ್ಮ ಗಡಿ ಭಾಗವನ್ನು. ಓಕೆ. ಮತ್ತು ಅಲ್ಲಿ ಏನೋ ನಡೆಯುವಂಥ ಅಪರಾಧ ಕೃತ್ಯಗಳನ್ನು ಏನು ಮಾಡ್ತಾರೆ, ತಡೆಗಟ್ಟುವಂಥ ಕೆಲಸನ BSF ಮಾಡ್ತದೆ. ನೆಕ್ಸ್ಟ್ ಬರ್ರಿ RPF ಅಂದ್ರೆ ರೈಲ್ವೆ ಪೊಲೀಸ್ ಫೋರ್ಸ್, ರೈಲ್ವೆ ರಕ್ಷಣಾ ಪಡೆ. ಇವ್ರ ಕೆಲಸ ಏನಂದ್ರೆ ರೈಲ್ವೆ ಆಸ್ತಿಪಾಸ್ತಿಗಳನ್ನ ಮತ್ತು ಪ್ರಯಾಣಿಕರ ಒಂದು ಪ್ರಾಣ ರಕ್ಷಣೆಯನ್ನು ಮಾಡುವುದು ಇವರ ಮುಖ್ಯವಾದ ಕರ್ತವ್ಯ ಆಗಿರ್ತದೆ. ಮತ್ತು ರೈಲ್ವೆ ಸ್ಟೇಷನ್ ಒಳಗೆ ಅಥವಾ ರೈಲ್ವೆ ಇದರೊಳಗೆ ಏನಾದರೂ ಅಪರಾಧಿ ಕೃತ್ಯಗಳನ್ನು ನಡೆದರೆ ಅದನ್ನು ತಡೆಗಟ್ಟುವಂಥ ಕಾರ್ಯವನ್ನು RPF ಮಾಡ್ತದೆ. CISF ಅಂದರೆ ಏನು ರೀ, ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತೇಳಿ ಕರಿತೀವಿ ಇದನ್ನು ಇಂಗ್ಲೀಷ್ ಒಳಗೆ. ಓಕೆ. ಸಾರ್ವಜನಿಕ ವಲಯದ ಬೃಹತ್ ಕೈಗಾರಿಕೆಗಳು. ಸಾರ್ವಜನಿಕ ವಲಯದ ಅಂದರೆ ಸರ್ಕಾರದ ಅಧೀನದಲ್ಲಿ ಇರ್ತಕ್ಕಂಥ ಕೈಗಾರಿಕೆಗಳಿಗೆ ಇದೇನೋ ಕೈಗಾರಿಕೆಗಳಿಗೆ, ವಿಮಾನ ನಿಲ್ದಾಣಗಳಿಗೆ, ಬಂದರುಗಳಿಗೆ ಮತ್ತು ನೋಟುಗಳೇನು ಮುದ್ರಣ ಆಗ್ತಾವಲ್ಲ ಅಂಥ ಪ್ಲೇಸ್ಗಳಿಗೆ ಇದನ್ನು ಮಾಡ್ತದೆ, ಏನು ಮಾಡ್ತದೆ ರೀ, ಭದ್ರತೆಯನ್ನು ಒದಗಿಸ್ತದೆ. ಸೊ 2 ಮಾಸಿಗೆ ಕೇಳುವಂಥ ಪ್ರಶ್ನೆಗಳು ಕೇಳುವಂಥ ಸಾಧ್ಯತೆ ಇದೆ ರೀ. ಏನು CISFನ ಕಾರ್ಯವೇನು ಅಂತೇಳಿ ಕೇಳ್ಬೋದು. ಸೊ ಇದನ್ನು ನೆನಪಿಟ್ಕೋರಿ. ಇದು ಯಾವ್ಯಾವುದಕ್ಕೆ ರಕ್ಷಣೆಯನ್ನು ಕೊಡ್ತದೆ ಅಂದ್ರೆ ಸಾರ್ವಜನಿಕ ವಲಯದ ಬೃಹತ್ ಕೈಗಾರಿಕೆಗಳು ಅಂದರೆ ಸರ್ಕಾರದ ಅಂದಿನಲ್ಲಿರ್ತಕ್ಕಂಥ ಕೈಗಾರಿಕೆಗಳಿಗೆ, ವಿಮಾನ ನಿಲ್ದಾಣಗಳಿಗೆ, ಬಂದರುಗಳಿಗೆ ಮತ್ತು ನೋಟ್ ಮುದ್ರಣಾಲಯಗಳಿಗೆ ಏನು ಮಾಡ್ತದೆ, ಭದ್ರತೆಯನ್ನು ಒದಗಿಸ್ತದೆ. ಈಗ ಬರೀ ರಾಜ್ಯ ಸರ್ಕಾರದೊಳಗೆ ಅಥವಾ ರಾಜ್ಯ ಸರ್ಕಾರ ಹೆಂಗೆ ತನ್ನ ಏನು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತದೆ ಅಂದರೆ ಅದು ಪೊಲೀಸರ ಮೂಲಕ. ರಾಜ್ಯಗಳಲ್ಲೇನು ಪೊಲೀಸ್ ಖಾತೆಯು
ರಾಜ್ಯ ಗೃಹ ಸಚಿವರ ಅಧೀನದಲ್ಲಿ ಇರ್ತಾರೆ ನೋಡ್ರಿ ಇಲ್ಲಿ ಪಿಕ್ಚರ್ ಅದ. ರಾಜ್ಯ ಪೊಲೀಸ್ ಆಡಳಿತ ರಚನೆಗೆ ಏನು ಈ ರೀತಿ ಗೃಹ ಸಚಿವರು ಇರ್ತಾರೆ. ಗೃಹ ಸಚಿವರ ಕೆಳಗೇನು ಗೃಹ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಇರ್ತಾರೆ. ಇವರಿಗೆ ಹೆಲ್ಪ್ ಮಾಡೋಕ್ಕೇನು ಪೊಲೀಸ್ ಮಹಾನಿರ್ದೇಶಕರು DG ಆ್ಯಂಡ್ IGP ಇರ್ತಾರೆ. ಓಕೆ, ಅವ್ರ ಕೆಳಗೇನು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಬರ್ತಾರೆ, DGP ಬರ್ತಾರೆ. ಅವ್ರ ಕೆಳಗೇನು ಅಡಿಷ್ನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ EDGP ಅಂತೇಳಿ ಕರಿತೀವಿ. ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂತೇಳಿ IGP ಅಂತೇಳಿ ಕರಿತೀವಿ. ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂತೇಳಿ ಕರಿತೀವಿ DIG. ಮತ್ತು ಸೂಪ್ರಿಡೆಂಟ್ ಆಫ್ ಪೊಲೀಸ್ ಅಂತೇಳಿ ಅಂದ್ರೆ ಇದು ಆಲ್ಮೋಸ್ಟ್ ಸೂಪ್ರಿಡೆಂಟ್ ಆಫ್ ಪೊಲೀಸನ್ನು ಒಂದು ಜಿಲ್ಲೆಗೆ ಸಂಬಂಧಪಟ್ಟಂತೆ ಇರ್ತಾರೆ ಇವರು. SP ಅಂತೇಳಿ ಕರಿತೀವಿ ಅವ್ರನ್ನ. ಓಕೆ, ನೆಕ್ಸ್ಟು ಅಡಿಷ್ನಲ್ ಸೂಪ್ರಿಡೆಂಟ್ ಆಫ್ ಪೊಲೀಸ್ ಅಂದ್ರೆ ASP ಅಂದರೆ ಏನು, ಇವರು SP ಅಂಡರ್ ಇವ್ರು ಏನು ಮಾಡ್ತಾರೆ, ಕೆಲಸ ಮಾಡ್ತಾರೆ. ಡೆಪ್ಯೂಟಿ ಸೂಪ್ರಿಡೆಂಟ್ ಆಫ್ ಪೊಲೀಸ್ ಅಂದರೆ DYSP ಅಂತೇಳಿ ಕರಿತೀವಿ. ಇವ್ರ ಕೆಳಗೆ CPI ಅಂತೇಳಿ ಇರ್ತಾರೆ, ಇನ್ಸ್ಪೆಕ್ಟರ್ ಆಫ್ ಪೊಲೀಸ್. ಸರಿ, ಇವ್ರ ಕೆಳಗೆ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ PSI ಇರ್ತಾರೆ ರೀ. ಓಕೆ, ಪೊಲೀಸ್ ಠಾಣೆ ಮುಖ್ಯಸ್ಥರಾಗಿರ್ತಾರೆ ಇವರು. ನೆಕ್ಸ್ಟು PSI ಕೆಳಗೇನು ASI ಇರ್ತಾರೆ, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್. ಇವರು ASI ಕೆಳಗೇನಿರ್ತಾರೆ SC ಅಂದ್ರೆ ಹೆಡ್ ಕಾನ್ಸ್ಟೇಬಲ್ ಇರ್ತಾರೆ. ಹೆಡ್ ಕಾನ್ಸ್ಟೇಬಲ್ ಅಂದ್ರೆ ಯಾರು ಇರ್ತಾರೆ ಅಂದರೆ PC ಗಳು ಇರ್ತಾರೆ. PC ಗಳು ಅನ್ನೋದು ಲಾಸ್ಟ್ ಅದರೊಳಗೆ ಬರುವಂಥದ್ದು. ಓಕೆ, ಗೃಹ ಸಚಿವರಿಗೆ ಏನು ಸಲಹೆ ಸೂಚನೆಗಳನ್ನು ನೀಡುವ ಗೃಹ ಇಲಾಖೆಯ ಕಾರ್ಯದರ್ಶಿಗಳು ಇರ್ತಾರೆ ಅಂತೇಳಿ ಹೇಳಿದೆ. ಈ ಗೃಹ ಇಲಾಖೆಯ ಕಾರ್ಯದರ್ಶಿಗಳೇನು IAS ಅಧಿಕಾರಿಗಳು ಇರ್ತಾರೆ. ಇವರು ಗೃಹ ಇಲಾಖೆಯ ಏನು ಆಡಳಿತಾತ್ಮಕ ಮುಖ್ಯಸ್ಥರಾಗಿ ಕಾರ್ಯವನ್ನು ನಡೆಸ್ತಾರೆ, ದೈನಂದಿನ ಕಾರ್ಯವನ್ನು. ಸೊ ಐ ಹೋಪ್ ಸ್ನೇಹಿತರೆ ನಿಮಗೆ ಈ ಪಾಠ ತಿಳಿದದಂತೇಳಿ ತಿಳ್ಕೊಂಡು ನಾನು ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಯು ಹ್ಯಾವ್ ಎನಿ ಡೌಟ್, ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಏನಾದ್ರು ನಿಮ್ಮದು ಸಲಹೆ ಸೂಚನೆಗಳಿದ್ರೆ ನಮಗೇನು ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನನ್ನು ಏನು ಮಾಡಿರಿ ಪ್ರೆಸ್ ಮಾಡಿರಿ. ಅದರ ಮೂಲಕ ಏನಾಗ್ತದೆ ನಿಮ್ಗೆ ನಾವೇನಾದರೂ ಹೊಸ ವೀಡಿಯೋ ಹಾಕಿದ್ರೆ ನಿಮಗೇನಾಗ್ತದೆ ಅದರ ನೋಟಿಫಿಕೇಷನ್ ಬರ್ತದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ಸಾಧ್ಯ ಆದರೆ ಈ ವಿಡಿಯೋಗಳನ್ನು ಸ್ನೇಹಿತರೊಂದಿಗೆ ಹಂಚ್ಕೊಳ್ರಿ. ಮತ್ತು ಟೀಚರ್ಸ್ಗಳು ಏನಾದರೂ ಇದನ್ನು ನೋಡ್ತಾ ಇದ್ದಾರೆ, ಟೀಚರ್ಸ್ಗಳು ದಯವಿಟ್ಟು ಇದನ್ನು ಏನು ಮಾಡಿರಿ, ತಮ್ಮ ಮಕ್ಕಳಿಗೆ ಇದನ್ನು ಶೇರ್ ಮಾಡಿರಿ, ಅವರಿಗೆ ಒಂದು ಒಳ್ಳೆಯ ನೋಟ್ಸ್ ಸಿಗಲಿ ಅನ್ನೋ ಒಂದು ನಮ್ಮ ಏನು ಉದ್ದೇಶ ಇದೆ ಅದಕ್ಕೆ ಪೂರ್ಣಗೊಳ್ತದ ನಮ್ಮ ಮಾತನ್ನು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.